विश्वस्योदयमातनोति तदनुत्राणं विदत्ते पुनः सौख्याप्तिकरहानिसाधनमलं भक्तिश्रुतिः व्यञ्जयन् स्वापं प्रापयति श्रमापरतये कल्पावसाने च यः तं देवं पितरं पतिं गुरुतमं वन्दे रमावल्लभम्। नमः श्रीमन्मध्व प्रदिशसदृशं नो जय जय परिहृतभवपाशः पातु मां पार्वतीशः। दुर्वादिव्रातमाद्यत्करिवरदमनोद्दाम पञ्चास्य लीलाम् आतन्वन्मोदतीर्थागमगहनपयोराशि मन्थाचलश्रीः विख्यातः कण्ठपल्लीस्थलवरवसतिः श्रीरघुत्तंसनामादद्यात् वागर्थबोधं मम परमगुरुः ग्रन्थमेनं विधातुम्। जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोः गलितं फलं शुकमुखात् अमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवघ्नम् अमरासुरसिद्धवन्द्यम्। हरि ओम्। ಶುಕಾಚಾರ್ಯರು ಮಹಾರಾಜ ಪರೀಕ್ಷಿತನಿಗೆ ಭಗವಂತನ ಒಂದು ಮಹಿಮೆಯನ್ನು ಅರ್ಥಾತ್ ಅವನ ವೈಭವ ಅದನ್ನು ಬಹಳ ಭಕ್ತಿಯಿಂದ ಇಲ್ಲಿ ವರ್ಣನೆ ಮಾಡಿದ್ದಾರೆ. ದೇವರ ಸೃಷ್ಟಿ ಏನಿದೆ ಅದು ವಿಲಕ್ಷಣವಾಗಿರುವಂತಹದ್ದು ಹಾಗೂ ಸತ್ಯಭೂತವಾಗಿರುವಂತಹದ್ದು. ಜಗತ್ತು ಅದು ವ್ಯಾವಹಾರಿಕ ಸತ್ಯ ಅಂತ ನಾವು ತಿಳಿಯದೆ ಅದನ್ನು ಪಾರಮಾರ್ಥಿಕ ಸತ್ಯ ಅಂತ ಅದನ್ನು ನಾವು ಭಾವಿಸಬೇಕು ಅಂತ ಶುಕಾಚಾರ್ಯರು ಜಗತ್ತಿಗೆ ಯಾವ ಸತ್ಯತ್ವ ಪ್ರತಿಪಾದನೆ ಮಾಡಿದ್ದಾರೆ, ಪಾರಮಾರ್ಥಿಕ ಸತ್ಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಕಸ್ಮಾತ್ ವ್ಯಾವಹಾರಿಕ ಸತ್ಯ ಭೂತವಾದದ್ದು ಜಗತ್ತು ಅಂತ ಹೇಳಿದರೆ ಅದು ಏನಾಗಿ ಬಿಡ್ತದೆ ಅಂದರೆ ಜಗತ್ತು ಮಾಯಾಮಯಿ ಅಂತ ಆಗ್ತದೆ. ಮಾಯಾಮಯಿ ಅಂದರೆ ಮಿಥ್ಯಾ ಅಂದರೂ ಒಂದೇ ಅರ್ಥ. ಹಾಗಾಗಿ ಮಿಥ್ಯಾ ಅಂತ ಹೇಳಿದಾಗ ಅವಾಗೇನಾಗ್ತದೆ, ದೇವರು ಮಾಡುವ ಸೃಷ್ಟಿ ಅದೆಲ್ಲವೂ ಕೂಡ ಮೃಷ, ಅದನ್ನೇ ಅಲ್ಲಿ ಮೃಷ ಅಂತ ಹೇಳಿದೆ, ಅದು ವ್ಯರ್ಥ ಅಂತ ಆಗ್ತದೆ. ಆದ್ದರಿಂದ ಜಗತ್ತಿಗೆ ವ್ಯಾವಹಾರಿಕ ಸತ್ಯತ್ವವನ್ನು ನಾವು ಒಪ್ಪದೆ ಪಾರಮಾರ್ಥಿಕ ಸತ್ಯತ್ವವನ್ನು
ಒಪ್ಪಿದಾಗ ಆಗ ಭಗವಂತನ ಮಹಿಮೆ ಏನು ಅಂತನ್ನೋದು ನಮಗೆ ವಿದಿತವಾಗ್ತದೆ. ಈ ಹಿನ್ನೆಲೆಯಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ ತನ್ನ ಒಂದು ಕ್ರೀಡಾ ವಿಲಾಸದಿಂದ ದೇವರು ಕ್ರೀಡೆ ಮಾಡ್ತಾನಂತೆ, ಭಗವಂತನು ವಿಹರಿಸ್ತಾನೆ. ಆದ್ದರಿಂದ ದೇವರನ್ನು ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಕರೀತಾರೆ. ಕ್ರೀಡಾದಿ ಗುಣ ವಿಶಿಷ್ಟನಾದಂತಹ ಭಗವಂತನ ಕ್ರೀಡಾ ರೂಪವಾದದ್ದೇ ಈ ಜಗತ್ತಿನ ಸೃಷ್ಟಿ. ಆನಂದೋದ್ರೇಕವಾದಾಗ ಅನೇಕ ವಿಶಿಷ್ಟವಾದ ಸಂಗತಿಗಳು ನಮ್ಮಿಂದ ಹೊರಹೊಮ್ಮುವಂತೆ ದೇವರು ಕೂಡ ಆನಂದ ಪರವಶನಾಗಿರುವಾಗ ಆ ಸಮಯದಲ್ಲಿ ಜಗತ್ತಿನ ಸೃಷ್ಟಿಯಾಯಿತು ಅಂತ ಹೇಳಬೇಕು. ಅದಕ್ಕೆ ಈ ಎಲ್ಲ ವಿಷಯಗಳನ್ನು ಸಾರರೂಪವಾಗಿ ಚತುಶ್ಲೋಕಿ ಭಾಗವತ ಅಂತ ಅದರಲ್ಲಿ ತಿಳಿಸ್ತಾರೆ. 18,000 ಶ್ಲೋಕಗಳು ಭಾಗವತ ಏನಿದೆ ಅದರ ಸಾರರೂಪವೇ ದೇವರು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ 4 ಶ್ಲೋಕದ ಭಾಗವತ. 4 ಶ್ಲೋಕದ ಭಾಗವತ ಅದು ಏನು ಅಂತ ಪ್ರಸಿದ್ಧವಾಗಿದೆ, ಚತುಶ್ಲೋಕಿ ಭಾಗವತ ಅಂತ ಪ್ರಸಿದ್ಧವಾಗಿದೆ. 4 ಶ್ಲೋಕಗಳು. ನಿತ್ಯ ನಾವು ಹೇಗೆ ಸಂಧ್ಯಾವಂದನ ಮುನ್ನ ಮಾಡುವ ರೂಢಿ ಇರುತ್ತದೆ, ಅಥವಾ ವಿಷ್ಣು ಸಹಸ್ರನಾಮ ಅಥವಾ ಸುಮಧ್ವ ವಿಜಯ ನಿತ್ಯ ಪಾರಾಯಣದ ರೂಢಿ ಇರುತ್ತದೆ, ಹಾಗೆ ಮುಖ್ಯವಾಗಿ ಈ 4 ಶ್ಲೋಕಗಳನ್ನು ನಿತ್ಯ ನಮ್ಮ ಪಾರಾಯಣದಲ್ಲಿ ಇಟ್ಟುಕೊಳ್ಳುವ ರೂಢಿಯನ್ನು ನಾವು ಮಾಡಿಕೊಂಡರೆ ಸಂಪೂರ್ಣ ಭಾಗವತ ಶ್ಲೋಕಗಳನ್ನು ಪಾರಾಯಣ ಮಾಡಿದಾಗ ಏನು ಪುಣ್ಯ ಸಿಗ್ತದೆ, ಆ ಪುಣ್ಯ ಈ 4 ಶ್ಲೋಕಗಳ ಭಾಗವತದ ಪಾರಾಯಣದಿಂದ ಸಿಗ್ತದೆ. ದ್ವಿತೀಯ ಸ್ಕಂದದಲ್ಲಿ ಬಂದಿರುವ ಸಾರರೂಪವಾಗಿರುವ ಚತುಶ್ಲೋಕಿ ಭಾಗವತ. ಅಹಮೇವಾಸಮೇವಾಗ್ರೇ ನಾನ್ಯತ್ ಯತ್ಸದಸತ್ಪರಂ ಪಶ್ಚಾದಹಂ ಯದೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚವಚೇಶ್ವನೋ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಹೀಗೆ 4 ಶ್ಲೋಕಗಳು. ಇದನ್ನು ನಾವು ಈಗ ಪಾರಾಯಣ ಚಿಂತನೆ ಮಾಡಿದ್ದರಿಂದಲೇ ಕೃಷ್ಣದೇವರು ಪ್ರೀತರಾಗ್ತಾರೆ ಅಂತ ನಾವು ಭಾವಿಸಿಕೊಂಡು ಅದರಲ್ಲಿ ಇಲ್ಲಿ ಹೇಳಿದ ಹಾಗೆ ಅಹಮೇವ ಆಸಂ ಏವ ಅಗ್ರೇ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇದರದೇ ಭಾವ ಬರುವಂತ ಹೇಳಿದ್ದಾರೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮಾದಿಗಳು ಯಾರು, ಬ್ರಹ್ಮ ಆಗಲಿ ಶಿವ ಆಗಲಿ ಯಾರೂ ಇರಲಿಲ್ಲ. ಮತ್ತಾರಿದ್ರು? ಇಲ್ಲಿ ಚತುಶ್ಲೋಕಿ ಭಾಗವತದಲ್ಲಿ ಹೇಳುವ ಹಾಗೆ ಅಹಮೇವ ಆಸಂ, ನಾನೊಬ್ಬನೇ ಇದ್ದೆ, ನಾನು ಬಿಟ್ಟರೆ ಸಮನ ಅಂತೆನಿಸಿದಂತಹ ಮಹಾಲಕ್ಷ್ಮಿ ನನ್ನ ಜೊತೆಗೆ ಇರ್ತಾಳೆ.
ಯಾಕೆ ಅವಳು ಗುಣತಃ ಅಲ್ಲದೆ ದೇಶತಃ ಕಾಲತಃ ಜೊತೆಗೆ ಇರುವವಳು. ಅವಳಿಂದ ಸಹಿತನಾದ ನಾನು ಅಗ್ರೆ ಸೃಷ್ಟಿಯಾದಿಯಲ್ಲಿ ನಾನು ಇದ್ದೆ ಅಂತ. ಆದರೆ ಉಳಿದದ್ದು ಯಾವುದೂ ಇರಲಿಲ್ಲ. ವೇದ ತಿಳಿಸುವಂತೆ ನಾಸದಾಸೀತ್ ನೋ ಸದಾಸೀತ್ ನೋ ವ್ಯೋಮಾರಜೋ ಪರೋ ಯತ್ ಅಂತ ಆಚಾರ್ಯರು ಅಲ್ಲಲ್ಲಿ ಇದನ್ನು ಉದಾಹರಿಸ್ತಾರೆ. ಯಾವುದೂ ಇರಲಿಲ್ಲ, ಒಂದೇ ಪದಾರ್ಥ, ಪರಾತ್ಪರ ವಸ್ತು ಅಂತ ಒಂದೇ ಇತ್ತು, ಅರ್ಥಾತ್ ಅದು ವಸ್ತು ಅಂತ ಹೇಳ್ತಾರೆ. ಭಾಗವತದಲ್ಲಿ ಮೊದಲನೇ ಶ್ಲೋಕದಲ್ಲಿ ಏನಂತ ಹೇಳಿದಾರೆ, ಅದನ್ನು ವಸ್ತು ಅಂತ ಹೇಳ್ತಾರೆ. ವಸ್ತು ಅಂದರೆ ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಸರ್ವಭೂತಗಳಲ್ಲಿ ಪ್ರವೇಶ ಮಾಡಿ ಅಲ್ಲಿ ಪ್ರೇರೇಪಿಸುವವನನ್ನು ವಸ್ತು ಅಂತ ಕರೀತಾರೆ. ಅವನೇ ವಸ್ತು ಶಬ್ದವಾಚ್ಯನಾದವನು. ವಾಸನಾತ್ ಅವನೇ ವಾಸುದೇವ ಅಂತ ಹೀಗೆ ಹೇಳುವಂತಹದ್ದು. ಇಂತಹ ದೇವರು ತನ್ನದೇ ಸೃಷ್ಟಿ, ತನ್ನದೇ ಇಚ್ಛೆ, ಅವನ ಇಚ್ಛೆಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ? ಸಾರ್ವಭೌಮ ಆಗಿದ್ದಾಗ ಸರ್ವಾಧಿಕಾರಿ ಅಂತ ಇರ್ತಾರೆ. ಸರ್ವಾಧಿಕಾರಿ ಇದ್ದಾಗ ಅವನ ಇಚ್ಛೆಗೆ ಅನುಗುಣವಾಗಿ ನಡೀತದೆ. ಈಗ ಉದಾಹರಣೆಗೆ ದಕ್ಷಿಣ ಕೊರಿಯಾ ಅಂತ ಇದೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಒಬ್ಬ ಇದ್ದಾನೆ, ಜಾಂಗ್ ಉನ್ ಅಂತೇಳಿ. ಅವನ ಕ್ರಮ ಏನು ಅಂದರೆ ಸರ್ವಾಧಿಕಾರಿ. ಅವನು ಹೇಳಿದ ಹಾಗೆ ನಡೀಬೇಕು. ಎಲ್ಲಿಯವರೆಗೆ ಅಂದರೆ ಒಂದು ಕಟಿಂಗ್ ಮಾಡಿಕೊಳ್ಳೋದು ಕೂಡ, ಕ್ಷೌರ ಮಾಡಿಕೊಳ್ಳೋದು ಕೂಡ ಅವನು ಹಾಕಿಕೊಟ್ಟ ಪದ್ಧತಿಯಂತೆಯೇ ನಡಿಬೇಕಾಗ್ತದೆ. ದಕ್ಷಿಣ ಕೊರಿಯಾ ಅಧ್ಯಕ್ಷ ಜಾಂಗ್ ಉನ್ ಅಂತ. ಇಷ್ಟೆಲ್ಲ ಜಗತ್ತಿನ ದೇಶಗಳು ಒಂದು ಕ್ರಮದಲ್ಲಿ ಹೋದರೆ, ಒಂದು ಧಾಟಿಯಲ್ಲಿ ಹೋದರೆ ಅವನು ತನ್ನದೇ ಒಂದು ಧಾಟಿಯಲ್ಲಿ ಹೋಗ್ತಾನೆ. ಅವನನ್ನು ಕೇಳೋರು ಯಾರೂ ಇಲ್ಲ. ಹೀಗಿರುವ ಒಂದು ಸಣ್ಣ ದೇಶದ ಒಬ್ಬ ಅಧ್ಯಕ್ಷನೇ ಹೀಗೆ ಒಂದು ಸರ್ವಾಧಿಕಾರವನ್ನು ನಡೆಸ್ತಾನೆ, ಒಬ್ಬ ಮನುಷ್ಯನಾಗಿ ನಡೆಸ್ತಾನೆ ಅಂತಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಭಗವಂತ ಅವನು ಮತ್ತೆ ಹೇಗಿರಬೇಕು ಅನ್ನೋದನ್ನು ನಾವು ತಿಳಿಯಬೇಕು. ಅವನು ಸರ್ವಾಧಿಕಾರ ನಡೆಸಿ ಜಾಂಗುನನ್ನು ಜನರಿಗೆ ಪೀಡೆ ಮಾಡ್ತಾನೆ. ದೇವರು ಸರ್ವಾಧಿಕಾರಿಯಾಗಿ ಸರ್ವಾಧ್ಯಕ್ಷನಾಗಿ ಪ್ರಜೆಗಳನ್ನು ಸಜ್ಜನರನ್ನೇನು ಮಾಡ್ತಾನೆ? ರಕ್ಷಣೆ ಮಾಡ್ತಾನೆ. ಹಾಗಾಗಿ ಅವನು ದೆವ್ವ, ಇವನು ದೇವರು. ಆದ್ದರಿಂದ ಸರ್ವಾಧಿಕಾರಿ ದೆವ್ವ ಅವನು. ಸರ್ವೇಶ್ವರನಾದಂತಹ ಭಗವಂತ ಕರುಣಾ ಸಮುದ್ರನಾಗಿ ಕರುಣಾಮಯಿಯಾಗಿ ಅವನು ತನ್ನ ಭಕ್ತರನ್ನು ಪೋಷಿಸ್ತಾನೆ. ಹಾಗಾಗಿ ಅವನು ದೇವರು ಇಚ್ಛೆ ಮಾಡಿದಾಗ ಆ ಇಚ್ಛೆಗೆ ವಿರುದ್ಧವಾಗಿ ಯಾರು ಹೋಗ್ತಾರೆ? ಮಹಾಲಕ್ಷ್ಮಿಯು ಕೂಡ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡೀತಾನೆ. ಇನ್ನೊಂದು ನಿಮಗೆ ಹೇಳೋದಾದರೆ, ಭಗವಂತನ ಇಚ್ಛಾ ಅಂತೇನಿದೆಯಲ್ಲ, ಆ ಇಚ್ಛೆಯೂ ಕೂಡ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರುತ್ತದೆ. ಭಗವದ್ ಇಚ್ಛಾ ಸಾ ರಮಾ, ದೇವರ ಇಚ್ಛೆ ರಮೆ ಆಗಿರ್ತಾಳೆ ಅಂತ ಒಂದು ವಿಶೇಷವಾದ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ತನ್ನ ಇಚ್ಛೆಗೆ ಅನುಗುಣವಾಗಿ ದೇವರೇನು ಮಾಡ್ತಾನೆ? ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ? ಅವನಿಗೇನಾದರೂ ಪ್ರಯೋಜನ ಇದೆಯಾ ಅಂದರೆ ಅಲ್ಲಿ ಎರಡು ಪದಚ್ಛೇದ. ಮೃಷ ಅಮೃಷ ಅಂತ ಮೊದಲನೇ ಶ್ಲೋಕದಲ್ಲಿ. ಮೃಷ ಅಮೃಷ ದೇವರ ವಿಷಯದಲ್ಲಿ ಆಗುವಾಗ ಏನು ಅದು ಅವನು ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಪ್ರಯೋಜನ ಇಲ್ಲ. ಮೃಷ ಅಂದ್ರೇನು? ಪ್ರಯೋಜನ, ವ್ಯರ್ಥ. ಅಮೃಷ ಅಂದರೆ ಪ್ರಯೋಜನ. ದೇವರ ವಿಷಯದಲ್ಲಿ ಅವನು ಯಾವ ಪ್ರಯೋಜನ ಇಲ್ಲ, ಆದ್ದರಿಂದ ಮೃಷ. ಜಗತ್ತಿನ ವಿಷಯದಲ್ಲಿ, ಚೇತನರ ವಿಷಯದಲ್ಲಿ ಎಲ್ಲರಿಗೂ ಪ್ರಯೋಜನ ಇದೆ. ಆದ್ದರಿಂದ ಸೃಷ್ಟಾದಿಗಳ ಪ್ರಯೋಜನ ಅವರಿಗೆ ಇದೆ. ಆದ್ದರಿಂದ ಅವರಿಗೇನು? ಅಮೃಷ ಅಂತ ಈ ರೀತಿಯಾಗಿ ಪದಚ್ಛೇದವನ್ನು ಮಾಡಬೇಕು. ಮೃಷ ಅಂತಲೂ ಹೇಳಬೇಕು, ಅಮೃಷ ಅಂತಲೂ ಹೇಳಬೇಕು. ದೇವರಿಗಾಗುವಾಗ ಅವನಿಗೆ ಸೃಷ್ಟ್ಯಾದಿಗಳನ್ನು ಮಾಡೋದರಿಂದ ಅವನಿಗೇನು ಪ್ರಯೋಜನ ಇಲ್ಲ. ಆದ್ದರಿಂದ ಮೃಷ. ಉಳಿದ ಚೇತನರಿಗೆ, ಬ್ರಹ್ಮಾದಿಗಳಿಗೆ ಪ್ರಯೋಜನ ಇದೆ. ಆದ್ದರಿಂದ ಅಮೃಷ ಅಂತ ಹೇಳಬೇಕು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ
ದೇವರೇನು ಮಾಡ್ತಾನೆ, ತಾನೂ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ತನ್ನಿಂದಲೇ ಒಂದು ಪುರುಷನಾಮಕ ಬ್ರಹ್ಮನನ್ನು, ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಅವನೇ ವಿರಿಂಚಿ ಅಂತ ಹೇಳುವಂತಹದ್ದು ಪುರುಷನಾಮಕ ಚತುರ್ಮುಖ ಬ್ರಹ್ಮದೇವ. ಆದ್ದರಿಂದ ಪರಮಪುರುಷನಿಂದ ಪುರುಷನಾಮಕ ಚತುರ್ಮುಖ ಬ್ರಹ್ಮದೇವರು ಹುಡ್ತಾರೆ. ಹಾಗಾಗಿ ದೇವರಿಗೆ ಪುರುಷ ಸೂಕ್ತ ಅಂದರೆ ಬಹಳ ವಿಶೇಷವಾಗಿರುವಂಥದ್ದು. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ. ನಿತ್ಯ ಪುರುಷ ಸೂಕ್ತದಿಂದಲೇ ಏನು ಮಾಡುವ ಕ್ರಮ, ಅಭಿಷೇಕ ಮಾಡುವಂತಹ ಕ್ರಮ. ಭಗವಂತನಿಗೆ ಪುರುಷ ಸೂಕ್ತ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು. ಎಲ್ಲ ಸಕಲ ಸೂಕ್ತ ವಾಚ್ಯವನ್ನು, ವಿಶೇಷವಾಗಿ ಪುರುಷ ಸೂಕ್ತ ವಾಚ್ಯನೂ ಭಗವಂತ ಆಗಿದ್ದಾನೆ. ಋಗ್ವೇದಿಗಳು ಹೇಳುವ ಶೈಲಿನೇ ಬೇರೆ ಇರ್ತದೆ ಪುರುಷ ಸೂಕ್ತವನ್ನು, ಯಜುರ್ವೇದಿಗಳು ಹೇಳುವ ಶೈಲಿನೇ ಇರ್ತದೆ. ಆದರೂ ಏನೇ ಆಗಲಿ ಪುರುಷ ಸೂಕ್ತದಿಂದ ದೇವರೇನಾಗ್ತಾನೆ, ಸಂಪ್ರೀತನಾಗ್ತಾನೆ. ಹೀಗೆ ದೇವರೇನು ಮಾಡಿದ, ಮೊದಲು ಅಂದರೆ ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ತ್ರಿಗುಣದಿಂದ ತತ್ವಗಳ ಸೃಷ್ಟಿ ಆಯಿತು, ಅದನ್ನು ತತ್ವ ಸೃಷ್ಟಿ ಅಂತ ಕರೀತಾರೆ. ತ್ರಿಗುಣಗಳು, ಅದಕ್ಕೆಲ್ಲ ಮೂಲಭೂತ ಯಾವುದು ಅಂದರೆ ತ್ರಿಗುಣಗಳು. ತ್ರಿಗುಣ ಅಂದರೆ ಏನದು, 3 ಲಕ್ಷ್ಮಿಯ ರೂಪಗಳಿಂದ ಅಭಿಮನ್ಯಮಾನವಾದ ಗುಣಗಳು. ಯಾವುದು, ಸತ್ವಗುಣ, ರಜೋಗುಣ, ತಮೋಗುಣ. 3 ಲಕ್ಷ್ಮಿಯರು ಯಾರಿಲ್ಲಿ, ಶ್ರೀ ಇದ್ದಾಳೆ, ಭೂ ಇದ್ದಾಳೆ, ದುರ್ಗೆ ಇದ್ದಾಳೆ. ಸತ್ವಕ್ಕೆ ಯಾರಾಗ್ತಾರೆ, ಶ್ರೀ ಅಂತ. ರಜಕ್ಕೆ, ರಜೋಗುಣಕ್ಕೆ ಭೂ, ತಮೋಗುಣಕ್ಕೆ ದುರ್ಗಾದೇವಿ ಅಂತ. ಹೀಗೆ ಈ 3 ಗುಣಗಳು. ಅಂದರೆ ದೇವರು ಏನು ಮಾಡಿದ, ತನ್ನಿಂದಲೂ ಸೃಷ್ಟಿ ಮಾಡಿದ, ಲಕ್ಷ್ಮಿಯ ಮೂಲಕನೂ ಸೃಷ್ಟಿ ಮಾಡ್ತಾನೆ. ಒಂದು ಕಡೆ ಹೇಳ್ತಾರೆ ಏನಂದರೆ, ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿ ಅಂತ ಹೇಳುವಾಗ ದೇವರು ಲಕ್ಷ್ಮಿಯ ಸೌಂದರ್ಯಕ್ಕೆ ಎಲ್ಲಿ ಹಾನಿ ಬರ್ತದೆ ಅಂಥೇಳಿ ದೇವರೇನು ಮಾಡಿದ ಅಂತೆ, ತನ್ನಿಂದಲೇ ತಾನು ಸೃಷ್ಟಿ ಮಾಡಿಕೊಂಡ ಅಂತ ಅರ್ಥ ಬರುವ ಹಾಗೆ ಹರಿದಾಸರು ತಿಳಿಸಿದ್ದಾರೆ. ಲೌಕಿಕವಾಗಿ ಹೇಳೋದಾಗಿರುತ್ತದೆ, ಈ ಮಗುವಾಗುವವರೆಗೂ ಸೌಂದರ್ಯ ಕಾಪಾಡಲಿಕ್ಕೆ ಆಗ್ತಿರ್ತದೆ. ಮಗುವಾದ ಮೇಲೆ, ಸಂತಾನ ಆದ ಮೇಲೆ ಸ್ತ್ರೀಯರ ಸೌಂದರ್ಯ ಅದೆಲ್ಲಿ ಒಂದು ಕಡೆ ಮೊದಲಿನ ಹಾಗೆ ಮಸುಕಾಗ್ತದೆ. ಹಾಗಾಗಿ ಕೆಲವರು ತುಂಬ ವರ್ಷಗಳ ಪರ್ಯಂತ ವೇಟ್ ಮಾಡಿ ಆಮೇಲೆ ಮಕ್ಕಳನ್ನು ಪಡೀತಾಳೆ ಅಂತನ್ನುವ ಒಂದು ಭಾವ ಲೋಕದಲ್ಲಿ ಏನಿದೆ, ಅದನ್ನು ಇಲ್ಲಿ ಒಂದು ವಿನೋದ ರೂಪದಲ್ಲಿ ಹರಿದಾಸರು ಏನು ಮಾಡಿದ್ದಾರೆ, ದೇವರ ಲಕ್ಷ್ಮಿಯ ವಿಷಯದಲ್ಲಿ ತಿಳಿಸಿದ್ದಾರೆ. ಇದರಿಗೆ ಇನ್ನೊಂದು ಅರ್ಥ ಏನಾಗ್ತದೆ ಅಂದರೆ, ದೇವರಿಗೆ ಲಕ್ಷ್ಮಿಯ ಅಪೇಕ್ಷೆಯೂ ಇಲ್ಲ. ಲಕ್ಷ್ಮಿ ಇಲ್ಲದೆ ಆದರೆ ನಮಗೆಲ್ಲ ಏನು ಬೇಕಾಗ್ತದೆ, ಸಂತಾನ ಆಗಬೇಕಾದ್ರೆ ಸ್ತ್ರೀ ಬೇಕಾಗ್ತದೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಓಂ ಯೋನಿಶ್ಚಹಿ ಗೀಯತೆ ಓಂ ಅಂತ ಅಲ್ಲಿ ಹೇಳ್ತಾರೆ. ಸ್ತ್ರೀ ಒಂದು ಅಧಿಷ್ಠಾನ ಬೇಕಾಗ್ತದೆ ಸಂತಾನಕ್ಕೆ. ಆದರೆ ದೇವರಿಗೆ ಸ್ತ್ರೀ ಇಲ್ಲದೆ, ಲಕ್ಷ್ಮಿ ಇಲ್ಲದೆ ಅವನು ತನ್ನಿಂದಲೇ ಏನು ಮಾಡ್ತಾನೆ, ತಾನೇ ಸೃಷ್ಟಿಯನ್ನು ಮಾಡ್ತಾನೆ. ಆದ್ದರಿಂದ ಭಾಗವತ ಮೊದಲಿಗೆ ಏನು ಹೇಳಿಬಿಟ್ಟಿತ್ತು, ಅವನನ್ನು ಸ್ವರಾಟ್ ಅಂತ ಹೇಳ್ತು. ಸ್ವರಾಟ್ ಅಂದ್ರೇನು, ತನ್ನಿಂದಲೇ ತಾನು ಬೆಳಗುವಂತಹದ್ದು, ಸಾರ್ವಭೌಮ. ಯಾರ ಲಕ್ಷ್ಮಿಯ ಅಪೇಕ್ಷೆ ಇಲ್ಲದೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಆ ಮೆಥಡ್ ತೋರಿಸೇ ಬಿಟ್ಟಿದ್ದಾನೆ. ಅದನ್ನು ತೋರಿಸಿದ, ಲಕ್ಷ್ಮಿ ಇಲ್ಲದೆ ನಾನೇನು ಸೃಷ್ಟಿ ಮಾಡ್ತೇನೆ, ನನ್ನ ಸೃಷ್ಟಿ ಎಂಥದ್ದು ಅಂತನ್ನೋದನ್ನು ತೋರಿಸಿದ್ದಾನೆ. ಲಕ್ಷ್ಮಿಯನ್ನು ಇಟ್ಟುಕೊಂಡು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾನೆ. ಎರಡೂ ಮೆಥಡ್ ಅಪ್ಲೈ ಆಗಿದೆ. ಲಕ್ಷ್ಮಿಯ ಮೂಲಕವೂ ಆಗಿದೆ, ಲಕ್ಷ್ಮಿ ಇಲ್ಲದೆಯೂ ಸೃಷ್ಟಿಯಾಗಿದೆ ಅಂತನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನು ಆಚಾರ್ಯರು ತಾತ್ಪರ್ಯ ಮೊದಲೇ ಹೇಳಿದ್ದಾರೆ. ಇತ್ತಂ ವಿಚಿಂತ್ಯ ಪರಮಾತ್ಮಕ ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದ ಪ್ರದಾತ ತಸ್ಯಾಜ್ಞೇವ ನಿಯತಾತ ರಮಾಪಿ ರೂಪಂ ಬಭ್ರೇ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ. ಹೀಗೆ ಆಚಾರ್ಯರು
ಸೃಷ್ಟಿಯ ಮೊದಲು ದೇವರು ಯಾವ ರೂಪ ತಗೊಂಡ ಅಂದರೆ ಪ್ರದ್ಯುಮ್ನ ರೂಪ. ಪ್ರದ್ಯುಮ್ನಿಗೆ ಅನುರೂಪಳಾಗಿ ಯಾರು ಬರ್ತಾರೆ? ಕೃತಿ ಅಂತ ಬರ್ತಾಳೆ. ವಾಸುದೇವ ರೂಪಿ ಪರಮಾತ್ಮನು ಬರ್ತಾನೆ. ಯಾಕೆ? ಮೋಕ್ಷವನ್ನು ಕೊಡಲಿಕ್ಕೆ ಅಂತ. ಆ ವಾಸುದೇವನಿಗೆ ಲಕ್ಷ್ಮೀ ಏನಾಗ್ತಾಳೆ? ಮಾಯಾ ಅಂತ ಆಗ್ತಾಳೆ. ಅನಿರುದ್ಧ ರೂಪಿ ಬರ್ತಾನೆ. ಅವನದು ಸೃಷ್ಟಿಯಾದಿ ಕಾರ್ಯದಲ್ಲಿ ಮಹಾ ದೊಡ್ಡದಾದ ಪಾತ್ರ ಇದೆ. ಅಲ್ಲಿ ಸೇವೆ ಮಾಡಲಿಕ್ಕೆ ಮಹಾಲಕ್ಷ್ಮಿ ಶಾಂತಿಯಾಗಿ ಬರ್ತಾಳೆ. ಇನ್ನು ಸೃಷ್ಟ್ಯಾದಿಗಳನ್ನು ಮಾಡಿದ್ದನ್ನು ಏನು ಮಾಡಲಿಕ್ಕೆ? ಚಿತ್ರಾನ್ನ ಮಾಡಿ ದೇವರು ಸ್ವಾಹಾಕಾರ ಮಾಡಲಿಕ್ಕೆ ಅಂದರೆ ಲಯಗೊಳಿಸಲಿಕ್ಕೆ ದೇವರು ಏನಾಗಿ ಬರ್ತಾನೆ? ಸಂಕರ್ಷಣ ಆಗಿ ಬರ್ತಾನೆ. ಸಂಕರ್ಷಣನಿಗೆ ಮಹಾಲಕ್ಷ್ಮಿ ಜಯಾರೂಪದಿಂದ ಬಂದು ಸೇರಿಕೊಳ್ತಾಳೆ, ಸೇವೆ ಮಾಡ್ತಾಳೆ. ಆಮೇಲೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ವಾಸುದೇವ ರೂಪಿ ಪರಮಾತ್ಮ ಏನು ಮಾಡ್ತಾನೆ? ಮೋಕ್ಷವನ್ನು ಕೊಡ್ತಾನೆ. ಅಲ್ಲಿ ಮಾಯಾ ಎಂಬ ನಾಮಕ ಮಹಾಲಕ್ಷ್ಮಿ ಜೊತೆಗಿರ್ತಾಳೆ ಅಂತ ಹೀಗೆ ವ್ಯೂಹವನ್ನು ಆಚಾರ್ಯ ಹೇಳಿದ್ದಾರೆ. ಚತುರ್ವ್ಯೂಹದ ಒಂದು ಮಹಿಮೆಯನ್ನು ಆಚಾರ್ಯರು ಬಹಳ ಬ್ಯೂಟಿಫುಲ್ಲಾಗಿ ಸುಂದರವಾಗಿ ತಿಳಿಸಿದ್ದಾರೆ. ಇವೆಲ್ಲ ವಿಷಯಗಳನ್ನು ಆಚಾರ್ಯ ತಿಳಿಸ್ಬೇಕಲ್ಲ. ಆಚಾರ್ಯರು ತಿಳಿಸದೆ ಹೋದರೆ ಬೇರೆ ಯಾರು ತಿಳಿಸ್ಲಿಕ್ಕಾಗ್ತದೆ? ಯಾಕಂದರೆ ಇವೆಲ್ಲ ಸುಂದರವಾದ ಪ್ರಮೇಯಗಳು, ನಮ್ಮ ಹೃದಯಕ್ಕೆ ತಟ್ಟುವಂತಹ ವಿಷಯಗಳು. ಈ ಲೋಕವನ್ನು ಮರಿಬೇಕು, ಸಂಸಾರವನ್ನೇ ಮರೆತು ಬಿಡಬೇಕು. ಅಷ್ಟು ವಿಷಯಗಳನ್ನು, ಚಂದದ ವಿಷಯಗಳನ್ನು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ದೇವರು ಏನು ಮಾಡ್ತಾನೆ? ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಅದನ್ನೇ ಜನ್ಮಾದ್ಯಸ್ಯ ಯತಃ ಅಂತ. ಅವನು ಸಾರ್ವಭೌಮಾದ್ದರಿಂದಲೇ, ಸರ್ವಗುಣ ಪರಿಪೂರ್ಣನಾದದ್ದರಿಂದಲೇ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಜಗತ್ತಿನ ಸೃಷ್ಟ್ಯಾದ್ಯಕರ್ತ ಆದ್ದರಿಂದಲೇ ಅವನು ಸಕಲ ಗುಣ ಪರಿಪೂರ್ಣ ಅಂತ ಆಗಿದ್ದಾನೆ ಅಂತ. ಗೊತ್ತಾಯ್ತಾ? ಅವನು ಸಾರ್ವಭೌಮ ಆದ್ದರಿಂದಲೇ ಅವನು ಜಗತ್ಸೃಷ್ಟ್ಯಾದಿ ಕರ್ತ ಆಗಿದ್ದಾನೆ. ಜಗತ್ಸೃಷ್ಟ್ಯಾದಿ ಕರ್ತ ಆಗಿದ್ದರಿಂದಲೇ ಅವನು ಸರ್ವಗುಣ ಪರಿಪೂರ್ಣ ಆಗಿದ್ದಾನೆ ಅಂತ. ನಾವು ಸರ್ವಗುಣ ಪರಿಪೂರ್ಣ ಆಗದೇ ಇದ್ದದ್ದರಿಂದಲೇ ನಾವು ಜಗಜ್ಜನ್ಮಾದಿ ಕಾರಣರು ಅಲ್ಲ. ಜಗಜ್ಜನ್ಮಾದಿ ಕಾರಣರು ನಾವಲ್ಲಾದ್ದರಿಂದಲೇ ಸರ್ವಗುಣ ಪರಿಪೂರ್ಣ ಅಲ್ಲ ಅಂತ. ಹೀಗೆ ಅನ್ವಯ ವ್ಯತಿರೇಕ ಎರಡರಿಂದಲೂ ಕೂಡ ಹೀಗೆ ಸಾಧಿಸುವಂಥದ್ದು. ಅಂದರೆ ವ್ಯಾಪ್ತಿ. ಯತ್ರ ಜಗಜ್ಜನ್ಮಾದಿ ಕಾರಣತ್ವಂ ತತ್ರ ಸಕಲ ಗುಣ ಪರಿಪೂರ್ಣತ್ವಂ ಅಂತ. ಹೀಗೆ ಅಂದರೆ ಎಲ್ಲಿ ಯಾರು ಜಗಜ್ಜನ್ಮಾದಿ ಕಾರಣರಾಗಿರ್ತಾರೋ ಅವರು ಸಕಲ ಗುಣ ಪರಿಪೂರ್ಣರಾಗಿರ್ತಾರೆ ಅಂತನ್ನೋದು ಸಿದ್ಧವಾಗ್ತದೆ. ಅದನ್ನು ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ ಸೂತ್ರದಲ್ಲಿ ವೇದವ್ಯಾಸದೇವರು ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿಯೇ ಜಗಜ್ಜನ್ಮಾದಿ ಕಾರಣ ವಿಷ್ಣುವೇ ಆಗ್ತಾನೆ ಅಂತನ್ನೋದನ್ನು ಕೂಡ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆಚಾರ್ಯ ಹೇಳಿದ್ದಾರೆ, ಸೃಷ್ಟಿ ಸ್ಥಿತಿಶ್ಚ ಸಂಹಾರ ನಿಯತಿ ಜ್ಞಾನ ಮಾರುತಿ ಬಂಧ ಮೋಕ್ಷಾವಪಿ ಹ್ಯಾಸು ವಿಷ್ಣು ಉಕ್ತಾಹರ್ ಮುಕ್ತಿ ಹರೇ ಸದಾ. ಇವೆಲ್ಲವೂ ಯಾರಿಂದ ನಡೆಯುವಂತಹದ್ದು? ವಿಷ್ಣುವಿನಿಂದ ನಡೀತದೆ. ಅಂದರೆ ವಿಷ್ಣುವಿನ ಧರ್ಮ. ಜಗತ್ಸೃಷ್ಟ್ಯಾದಿಗಳನ್ನು ಮಾಡುವಂತಹದ್ದು ಅದು ಯಾರು? ವಿಷ್ಣು ಆಗಿದ್ದಾನೆ ಅಂತ. ಹೀಗೆ ಅತಿವ್ಯಾಪ್ತಿ ಬಂದರೂ ಆ ಅತಿವ್ಯಾಪ್ತಿ ದೋಷವನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನೋದನ್ನು ತಿಳಿಸಿಬಿಟ್ಟು ವಿಷ್ಣುವೇ ಜಗಜ್ಜನ್ಮಾದಿ ಕಾರಣ, ಜಗಜ್ಜನ್ಮಾದಿ ಕಾರಣ ಆದ್ದರಿಂದಲೇ ಸರ್ವಗುಣ ಪರಿಪೂರ್ಣ ಅಂತನ್ನೋದನ್ನು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಆ ಗುಣಗಳಿಂದ ತತ್ವ ಹೊಡುತ್ತದೆ. ಯಾವುದು? ಮಹತ್ತತ್ವ ಅಂತನ್ನೋದು. ಮಹತ್ತತ್ವಾತ್ ಅಹಂಕಾರಂ ಸಸರ್ಜ ಶಿವ ವಿಗ್ರಹಂ ದೈವಾನ್ ದೇಹಾನ್ ಮನಃ ಖಾನಿ ಖಂಚಸ ತ್ರಿವಿಧಾತ್ಮತಃ. ಇವೆಲ್ಲ ಪ್ರೊಸೆಸ್ ಸೃಷ್ಟಿ ಹೇಗೆ ಮಾಡಿದೆ. ಆಕಾಶಾತ್ ಅಸೃಜದ್ವಾಯುಂ ವಾಯೋಸ್ತೇಜೋ ವ್ಯಜೀಜನತ್ ತೇಜಸಃ ಸಲಿಲಂ ಪೃಥ್ವೀಂ. ಹೀಗೆ ಮಹತ್ತತ್ವದಿಂದ ಅಹಂಕಾರ ತತ್ವ,
ಅಹಂಕಾರ ತತ್ವ 3, ವೈಕಾರಿಕ, ತೈಜಸ, ತಾಮಸ. ಮಹತ್ತತ್ವ ಅಂದರೆ ಯಾರದು? ಬ್ರಹ್ಮದೇವರು. ಅಹಂಕಾರ ತತ್ವ ಅಂದರೆ ಶಿವನೇ ಅದಕ್ಕೆ ಅಭಿಮಾನಿ. ಆ ವೈಕಾರಿಕ, ತೈಜಸ, ತಾಮಸ ಎಂಬ ತ್ರೈತತ್ವಗಳೆಂಬ ಅಂತ ಹೀಗೆ. ಮತ್ತೆ ಆ ಅಹಂಕಾರ ತತ್ವದ 3 ಮಜಲುಗಳಿಂದ ದೇವತೆಗಳ ದೇಹಗಳು, ಖಂ ಆಕಾಶ, ಇಂದ್ರಿಯಾಣಿ ಇಂದ್ರಿಯಗಳು, ಇವೆಲ್ಲವೂ ಏನಾಗ್ತದೆ? ಸೃಷ್ಟಿಯಾಗ್ತದೆ. ಆಮೇಲೆ ಆಕಾಶದಿಂದ ಆಕಾಶಾದ್ವಾಯು, ವಾಯೋ ಅಗ್ನಿ, ಅಗ್ನೇ ಆಪಃ, ಅದ್ಭ್ಯ ಪೃಥಿವಿ, ಪೃಥಿವ್ಯಾ ಓಷಧಯ, ಓಷಧೀಭ್ಯ ಅನ್ನಮ್ಮ, ಅನ್ನಾತ್ ಪುರುಷಃ. ಚಕ್ರ ಹಾಗೆ ಸೃಷ್ಟಿಯ ಕ್ರಮ ಹೇಗೆ ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಅದರಲ್ಲಿಯೂ ಕೂಡ ಇಲ್ಲಿ 10 ವಿಷಯಗಳು ಅಂದರೆ ಪುರಾಣದ 10 ಲಕ್ಷಣಗಳು ಯಾವುದು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ನೆನಪಿಟ್ಟುಕೊಂಡಿರಬೇಕು. 10 ಲಕ್ಷಣಗಳು. ಯಾವುದೇ ಪುರಾಣ ಆದರೂ ಅದಕ್ಕೆ ಎಷ್ಟು ಲಕ್ಷಣ ಇರ್ತದೆ? ದಶಲಕ್ಷಣಗಳು ಅಂತ ಇರ್ತದೆ. ಆ ದಶಲಕ್ಷಣಗಳಲ್ಲಿ ಇವೆಲ್ಲ ಪ್ರತಿಪಾದಿತವಾಗಿರುವಂಥದ್ದು. ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯ, ಮನ್ವಂತರ ಈಶಾನುಕಥಾ ನಿರೋಧ ಮುಕ್ತಿ ಆಶ್ರಯ. 10 ನೋಡಿ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ ಮತ್ತು ಆಶ್ರಯ ಅಂತ. ಹೀಗೆ 10 ಲಕ್ಷಣಗಳು, ಪುರಾಣದ ದಶಲಕ್ಷಣಗಳು ಅಂತ ಇದನ್ನು ತಿಳಿಸ್ತಾರೆ. ಇಲ್ಲಿ ಸೃಷ್ಟ್ಯಾದಿಗಳನ್ನು ಹೇಳ್ತಾ, ಸೃಷ್ಟಿಯ ಬಗ್ಗೆ ವಿಶೇಷವಾಗಿ ವರ್ಣನೆ ಮಾಡ್ತಾ ದಶವಿಧವಾದ ಸೃಷ್ಟಿಯನ್ನು ಹೇಳ್ತಾರೆ. ದಶವಿಧವಾದ ಸೃಷ್ಟಿಯನ್ನು ಹೇಳಿಬಿಟ್ಟು ಅದರಲ್ಲಿ ಕಾಲದ್ರವ್ಯ ಗುಣೈ ಅಸ್ಯ ತ್ರಿವಿಧ ಪ್ರತಿ ಸಂಕ್ರಮ ಆದ್ಯಸ್ತು ಮಹತಃ ಸರ್ಗೋ ಗುಣವೈಷಮ್ಯಂ ಆತ್ಮನಃ. ಮೊದಲಿನಿಂದ ಹೇಳ್ತಾ ಬರ್ತಾರೆ. ಮಹತ್ತತ್ವದ ಸೃಷ್ಟಿಯ ಮಹತ್ವ ಏನು, ಅಹಂಕಾರ ತತ್ವದ ಸೃಷ್ಟಿಯ ಅದರ ಪ್ರಯೋಜನ ಏನು, ಅದೆಲ್ಲ ತಿಳಿಸ್ತಾ ಕೊನೆಗೆ ವೈಕಾರಿಕ ತತ್ವದಿಂದ ಸೃಷ್ಟಿಯಾಗುವಂತಹ ಪದಾರ್ಥಗಳು ಏನು? ಪದಾರ್ಥಗಳು ವನಸ್ಪತಿ, ಔಷಧಿಗಳು, ಲತಾ ಅಂದರೆ ಬಳ್ಳಿಗಳು, ಇನ್ನು ತ್ವಕ್ ಸಾರಗಳು, ದ್ರುಮಗಳು, ದ್ರುಮ ಅಂದರೆ ಗಿಡಮರಗಳು, ಇವೆಲ್ಲವೂ ಸೃಷ್ಟಿಯಾಗ್ತದೆ. ಇನ್ನು ಅದು ಮುಂದುವರೆದುಕೊಂಡು ಪ್ರಾಣಿಗಳ ಸೃಷ್ಟಿಯಾಗ್ತದೆ. ಗೌಹು, ಅಜಃ, ಮಹಿಷಃ, ಕೃಷ್ಣಃ, ಶೂಕರಃ, ಗವಯಃ, ರುರುಹು ಅಂತ. ಗೋ ಮತ್ತು ಅಜ ಅಂದರೆ ಆಡು, ಮಹಿಷ ಕೋಣ, ಇನ್ನು ಕೃಷ್ಣ ಮೃಗ ಜಿಂಕೆ, ಶೂಕರ ಅಂದರೆ ಹಂದಿ, ಗವಯ, ರುರು ಮತ್ತು ದ್ವಿಷಭ ಅಂದರೆ 2 ಗೊರಸುಗಳು ಇರುವ ಪ್ರಾಣಿಗಳು, ಅವೆಲ್ಲವೂ ಸೃಷ್ಟಿಯಾಗುವಂಥದ್ದು. ಮುಂದೆ ಏಕಶಪ, ದ್ವಿಶಪ 2 ಗೊರಸುಗಳು ಇರುವ ಪ್ರಾಣಿಗಳು ಸೃಷ್ಟಿಯಾಗ್ತದೆ. ಆಮೇಲೆ ಏಕಶಪ, ಒಂದೇ ಗೊರಸು ಇರುವಂತಹ ಪ್ರಾಣಿ. ಒಂದೇ ಗೊರಸು ಅಂದರೆ ನೀವು ಗಮನಿಸಿದರೆ ಗೊತ್ತಾಗ್ತದೆ. ಖರ, ಕತ್ತೆ, ಅಶ್ವತರ, ಅಶ್ವತರಿ ಅಂತ ಬರ್ತದೆ. ಇಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಅಶ್ವತರಿ ಅಂತ ಅದರ ಬಗ್ಗೆ ಹೇಳ್ತಾರೆ. ಅಶ್ವತರಿ ಅಂದ್ರೆ ಏನು ಗೊತ್ತೇನೋ? ಕ್ರಾಸ್ ಅಂತ. ಒಂದ ಹೆಣ್ಣು ಕುದುರೆಯಲ್ಲಿ ಗಂಡು ಕುದುರೆಯಿಂದ ಹುಟ್ಟುವ ಪ್ರಾಣಿ, ಅಥವಾ ಗಂಡು ಕುದುರೆಯಿಂದ ಹೆಣ್ಣು ಕತ್ತೆಯಲ್ಲಿ
ಹುಟ್ಟುವ ಒಂದು ಪ್ರಾಣಿ. ಅದಕ್ಕೇನು ಕರೀತಾರೆ? ಅದನ್ನು ಅಶ್ವತರಿ ಅಂತ ಕರೀತಾರೆ. ಇಂಥದ್ದು ಗೌರಹ, ಶರಭಃ, ಚಮರಿ, ಏತೆ ಏಕಶಫಾಹ, ಇವೆಲ್ಲವೂ ಒಂದೇ ಗೊರಸು ಇರುವಂತಹ ಪ್ರಾಣಿಗಳು. ಹೀಗೆ ಅಂದರೆ ಭಾಗವತ ಏನು ಹೇಳಿದೆ, ಇದು ಏನು ಬಯಾಲಜಿ ಅಂದರೆ ಪ್ರಾಣಿಗಳ ಲೋಕದ ಬಗ್ಗೆಯೂ ಕೂಡ ತಿಳಿಸಿಕೊಟ್ಟೆ. ಬಯಾಲಜಿಯನ್ನು ಯಾರು ಅಧ್ಯಯನ ಮಾಡುತ್ತಾರೆ ಅಥವಾ ಜಿಯಾಲಜಿಯನ್ನು ಯಾರು ಅಧ್ಯಯನ ಮಾಡುತ್ತಾರೆ, ಅವರು ಈ ತೃತೀಯ ಸ್ಕಂದದ ಈ ಭಾಗವನ್ನು ಅಧ್ಯಯನ ಮಾಡಿದರೆ ಅವ್ರಿಗೆ ಒಳ್ಳೆಯ ನಾಲೆಜ್ ಬರ್ತದೆ. ಯಾವ್ಯಾವ ಪ್ರಾಣಿಗಳು ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಹೇಳಿಕೊಂಡು ಇದು 3 ವಿಧವಾಗಿರುವಂಥದ್ದು ನಾವು ತಿಳ್ಕೊಳ್ಬೇಕು. ಒಂದು ಉತ್ಸ್ರೋತ, ಇನ್ನೊಂದು ತಿರ್ಯಕ್ ಸ್ರೋತ ಮತ್ತು ಅರ್ವಾಕ್ ಸ್ರೋತ ಅಂತ 3. ಉತ್ಸ್ರೋತ ಅಂದ್ರೇನು, ತಿರ್ಯಕ್ ಸ್ರೋತ ಅಂದ್ರೇನು, ಅರ್ವಾಕ್ ಸ್ರೋತ ಅಂದ್ರೇನು ಅಂದರೆ, ಉತ್ಸ್ರೋತ ಅಂದರೆ ನಾವು ಹಾಕಿದ ಆಹಾರ, ನೀರು ಮೇಲಕ್ಕೆ ಹೋಗಿ ಜೀವಿಸುವಂತಹ ಪ್ರಾಣಿ. ಮೇಲೆ ಹೋಗ್ತದೆ, ಕೆಳಗೆ ಹಾಕೋದು, ಅದು ಹೋಗಿ ಮುಟ್ಟೋದು ಮೇಲೆ, ಯಾವುದು ಗಿಡ ಮರಕ್ಕೆ. ಅದನ್ನು ಉತ್ಸ್ರೋತ ಸೃಷ್ಟಿ ಅಂತ ಕೇಳ್ತಾರೆ. ತಿರ್ಯಕ್ ಸ್ರೋತ ಅಂದರೆ ಅಡ್ಡ, ತಿರ್ಯಕ್ ಅಡ್ಡವಾಗಿ ಹೋಗ್ತದೆ. ಎಲ್ಲ ಪ್ರಾಣಿಗಳು, ಶ್ವಾನಾದಿಗಳು, ಗೋ ಮಹಿಷಾದಿಗಳು ಇವೆಲ್ಲ ಅಡ್ಡವಾಗಿ ಹೋಗ್ತದೆ ಇನ್ನು ಆಹಾರ ಪದಾರ್ಥಗಳು. ಇನ್ನು ಅರ್ವಾಕ್ ಸ್ರೋತ ಅಂದರೆ ಮೇಲಿಂದ ಹಾಕಿ ಅದು ಕೆಳಗೆ ಇಳಿದು ಹೋಗ್ತದೆ. ಅದು ನಮ್ಮ ಮನುಷ್ಯ. ವೃಕ್ಷಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ. ವೃಕ್ಷಗಳಿಗೆ ಹಾಕೋದು ಕೆಳಗಡೆ, ಹೋಗೋದು ಮೇಲೆ. ಮನುಷ್ಯರಿಗೆ ಪಾಯಲ್ಲಿ ಮೇಲೆ ಹಾಕೋದು, ಹೋಗೋದು ಕೆಳಗೆ. ಹಾಗಾಗಿ ವೃಕ್ಷಗಳು ಉತ್ತಮವಾದ ಫಲವನ್ನು ಕೊಡ್ತವೆ, ಈ ಮನುಷ್ಯರು ಕೆಟ್ಟ ಫಲವನ್ನು ಕೊಡ್ತಾರೆ. ಯಾಕೆ? ಆಹಾರ ಅಧೋಮುಖವಾಗಿ ಹೋಗಿರುತ್ತದೆ. ಅಧೋಮುಖವಾಗಿ ಹೋದರೆ ಅದು ಬುದ್ಧಿಯೂ ಕೂಡ ಅಧೋಮುಖವಾಗಿ ಇರುತ್ತದೆ ಅಂತ. ಈ ಆಹಾರ ಕ್ರಮದಿಂದಲೇ ನಾವು ಅವರ ಒಂದು ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಅಂತ ತಿಳಿಸಿಬಿಟ್ಟು, ಹೀಗೆ ಮುಂದೆ ಬೇರೆ ಬೇರೆ ಗಣಗಳು ಸೃಷ್ಟಿಯಾಗ್ತದೆ. ದೇವಸರ್ಗಶ್ಚ ಅಷ್ಟವಿಧಃ ವಿಬುಧಾಃ ಪಿತರೋಸುರಾಃ ಗಂಧರ್ವಾಃ ಅಪ್ಸರಸಃ ಸಿದ್ಧಾಃ ಯಕ್ಷರಕ್ಷಾಂಸಿ ಚಾರಣಾಃ ಭೂತಪ್ರೇತ ಪಿಶಾಚಾಶ್ಚ ವಿದ್ಯಾದ್ರಾಃ ಕಿನ್ನರಾದಯಃ ದಶೈತೆ ವಿದುರ. ಮೈತ್ರೇಯರು ವಿದುರರಿಗೆ ಹೇಳುವ ಸಂಗತಿ. ಹರಿದ್ವಾರದಲ್ಲಿ ಪ್ರವಚನ ನಡೆದಿದ್ದಲ್ಲ. ಆಖ್ಯಾತಾಃ ಸರ್ಗಾಸ್ತೆ ವಿಶ್ವ ಸೃಕೃತಾಃ. ದೇವತೆಗಳ ಗಣ, ಪಿತೃಗಣ, ಗಂಧರ್ವಗಣ, ಅಪ್ಸರಗಣ, ಸಿದ್ಧರು, ಸಾಧ್ಯರು, ಯಕ್ಷರು, ರಾಕ್ಷಸರು ಇವರೆಲ್ಲ ಹುಟ್ಟಿ ಬರ್ತಾರೆ. ಇನ್ನು ಭೂತ ಪ್ರೇತ ಪಿಶಾಚಾಶ್ಚ, ಭೂತ ಇವೆಲ್ಲ ಬೇರೆ ಬೇರೆ ಜಾತಿ. ಇವೆಲ್ಲ ಗೊತ್ತಾಯ್ತಾ? ಭೂತಗಳು, ಪ್ರೇತಗಳು ಮತ್ತು ಪಿಶಾಚಾದಿಗಳು. ಅವೆಲ್ಲಿ ಬರ್ತಾವೋ ಗೊತ್ತಿಲ್ಲ. BPL ಬರ್ತಾವೋ ಅಥವಾ APL ಬರ್ತಾವೋ ಗೊತ್ತಿಲ್ಲ. ಬಹುಶಃ ಇವೆಲ್ಲ BPL ಬರ್ತಾವೆ. ಇವೆಲ್ಲ ಭೂತ ಪ್ರೇತ ಪಿಶಾಚಾದಿಗಳು ಅಂತ. ನಾವೆಲ್ಲ BPL ಇಲ್ಲ. ಯಾಕೆ? ಇನ್ಕಮ್ ಟ್ಯಾಕ್ಸ್ ಫೇಲ್ ಮಾಡ್ತಿರ್ತೇವೆ, ಆದ್ದರಿಂದ ನಾವು APL ಬರ್ತೇವೆ. ಹಾಗೆ ಭೂತ ಪ್ರೇತ ಪಿಶಾಚಾದಿಗಳು ಅವು ಇನ್ಕಮ್ ಟ್ಯಾಕ್ಸ್ ಫೇಲ್ ಮಾಡೋದಿಲ್ಲ. ಹಾಗಾಗಿ BPL ಒಳಗೆ ಬಂದು ಸೇರಿಕೊಳ್ತವೆ. ಕೆಲವು ಭೂತ ಪ್ರೇತಾದಿಗಳು ಒಳ್ಳೆಯವಿರ್ತವೆ, ಇನ್ನು ಕೆಲವು ಭೂತ ಪ್ರೇತಾದಿಗಳು ಏನು ಮಾಡ್ತವೆ? ದುಷ್ಟ ಶಕ್ತಿಗಳಾಗಿರ್ತವೆ. ಹೀಗೆ ಅಂದರೆ ಇದರಿಂದ ನಾವೇ ತಿಳ್ಕೊಳ್ಬೇಕು. ಅನೇಕರು, ಕೆಲವರು ನಾವು ಬುದ್ಧಿವಂತರು, ನಾವು ಜಾಣರಿದ್ದೇವೆ ಅಂತ ಹೇಳುವವರು ಭೂತಗಳನ್ನು, ದೆವ್ವಗಳನ್ನು, ಸೈತಾನ್ಗಳನ್ನು ಏನು ಮಾಡೋದಿಲ್ಲ, ಅವರು ಒಪ್ಪುವುದಿಲ್ಲ. ಈ ಯುಗದಲ್ಲಿ 21ನೇ ಶತಮಾನದಲ್ಲಿ ಅವೆಲ್ಲ ಹೇಗಿರ್ತಾವೆ ಅಂತ. ಹೇಗಿರ್ತಾವೆ ಅಂದರೆ ಭಾಗವತ ಹೇಳಿದೆಯಲ್ಲ, ಅವೆಲ್ಲ ಇವೆ ಅಂತ. ಮತ್ತು ನೀ ಹೇಗಿದ್ದೆ, ಮತ್ತೆ ನೀ ಇದ್ದೇ ಮೇಲೆ ಅವು ಇರ್ತಾವೆ. ಹಿಂಗೆ ಸೃಷ್ಟಿ ಅನ್ನೋದು ಎಲ್ಲರ ಸೃಷ್ಟಿ ಎಲ್ಲ ಇರ್ತದೆ. ಭೂತ ಇದೆ ಅಂತನ್ಲಿಕ್ಕೆ ಸುಮಧ್ವ ವಿಜಯವೇ ಸಾಕ್ಷಿ. ಆಚಾರ್ಯರು ಬಾಲ ವಾಸುದೇವನಾಗಿರುವಾಗ ಉಡುಪಿಯಿಂದ ಎಲ್ಲಿಗೆ
ಅನಂತೇಶ್ವರ ದರ್ಶನ ಮಾಡಿಕೊಂಡು ಪಾಜಕ ಕ್ಷೇತ್ರಕ್ಕೆ ವಾಪಸ್ ಹೋಗುವಾಗ ಬಾಲ ವಾಸುದೇವ ಅಲ್ಲಿ ಮಧ್ಯದಲ್ಲಿ ಏನು ಬಂದಿತ್ತು, ಭೂತ ಬಂದುಬಿಟ್ಟಿತ್ತು. ನಿಮ್ಮ ಮಧ್ಯದಲ್ಲಿ ಒಂದು ಮಗು ಇದೆ, ಆದ್ದರಿಂದ ನೀವೆಲ್ಲ ಸುರಕ್ಷಿತ. ಆ ಮಗು ಇದ್ದಿದ್ದಿಲ್ಲ ಅಂದರೆ ರಕ್ತಕಾರಿ, ನೀವೆಲ್ಲ ಸತ್ತು ಹೋಗ್ತೀರಿ ಅಂತ ಆ ಭೂತವೇ ಹೇಳಿತು. ಇದರಿಂದೇನು ತಿಳಿಯಿತು, ಭೂತಗಳು ಇವೆ ಅಂತ ತಿಳಿಯಿತು. ಉಡುಪಿ ಕಡೆ ಅಂತೂ ಭೂತ ಸಿಕ್ಕಾಬಿಟ್ಟೆ. ಸೌತ್ ಕೆನರಾದಲ್ಲಿ ದೈವಾರಾಧನೆ ತುಂಬ, ಪಂಜುರ್ಲಿ, ಕಲ್ಕುಟಿ, ಹೀಗೆ ಸಾಕಷ್ಟು ಭೂತಗಳು. ಕೃಷ್ಣನ ಆರಾಧನೆಗಿಂತ ಅಲ್ಲಿ ಸುತ್ತ ಬೇರೆ ಕಡೆ ಭೂತಾರಾಧನೆ ಹೆಚ್ಚು ಆಗ್ತದೆ. ಎಷ್ಟೋ ಕಡೆ, ಕೆಲವು ಕಡೆಯಲ್ಲಿ ಉಡುಪಿಯಲ್ಲಿ ಕೆಲವರು ಎಲ್ಲರೂ ಅಲ್ಲ, ಕೆಲವರು ಅನಂತೇಶ್ವರನ ದೇವಾಲಯಕ್ಕೆ ಹೋಗ್ತಾರೆ. ಆದರೆ ಕೃಷ್ಣನ ದರ್ಶನಕ್ಕೆ ಅವರು ಬರೋದೇ ಕಮ್ಮಿ ಆಗ್ತದೆ. ಅನಂತೇಶ್ವರನ ದೇವಾಲಯಕ್ಕೆ ಹೋಗಿ ಆ ಕಡೆ ಭೂತಾರಾಧನೆ ಅಂತ ಹೋಗ್ತಾರೆ. ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಅಂದರೆ ಭೂತಾರಾಧನೆಗೆ ಅಷ್ಟು ಮಹತ್ವ ಅಂತ. ಯಾಕೆ ಭೂತನಾಥ ಯಾರು, ಭೂತ ಪ್ರಮಥಾದಿನಾಥ ಯಾರು, ಶಿವ. ಹಾಗಾಗಿ ಶಿವ ಇದ್ಮೇಲೆ ಶಿವನ ಒಪ್ಕೊಳ್ತಿರ್, ಶಿವ ಇದ್ದಾನೆ ಅಂತ ಒಪ್ಕೊಂಡ ಮೇಲೆ ಶಿವನ ಗಣ ಎನಿಸಿದ ಭೂತಗಳು ಕೂಡ ಇರಬೇಕು ಅಂತ ಒಪ್ಕೊಂಡು, ಶಿವ ಇದ್ದಾನೆ, ಶಿವ ಕಾಯುವ ಸ್ಮಶಾನವೂ ಇದೆ, ಸ್ಮಶಾನ ಇದ್ದ ಮೇಲೆ ಭೂತಗಳು ಕೂಡ, ಭೂತ ಪ್ರೇತಗಳೆಲ್ಲ ಇದ್ದೇ ಇರ್ತದೆ ಅಂತ ಅನ್ನೋದನ್ನು ಇದು ಒಪ್ಪಿಕೊಳ್ಬೇಕು. ಇದು ಲಾಜಿಕ್ಕು ಇದೆ, ಈ ಕಡೆ ಪ್ರಾಮಾಣ್ಯವೂ ಇದೆ, ಶಾಸ್ತ್ರ ಪ್ರಮಾಣವೂ ಇದೆ. ಹಾಗಾಗಿ ಭೂತ ಇಲ್ಲ, ಪ್ರೇತ ಇಲ್ಲ, ಪಿಶಾಚಿ ಇಲ್ಲ ಹಾಗೆಲ್ಲ ಹೇಳಬಾರ್ದು. ಎಲ್ಲ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಇರ್ತದೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ. ಆ್ಯಕ್ಚುಲಿ ನಮ್ಮ ಸೌಲೇ ಕಾಣೋದಿಲ್ಲ, ನಮ್ಮ ಆತ್ಮವೇ ಕಾಣೋದಿಲ್ಲ. ಆತ್ಮ ಕಾಣೋದಿಲ್ಲ ಅನ್ನೋ ಮಾತ್ರಕ್ಕೆ ಆತ್ಮ ಇಲ್ಲ ಅಂತ ಆಗ್ತದೆ, ನಾವಿಲ್ಲ ಅಂತ ಆಗ್ತದೆ, ಇಲ್ಲ. ಅದನ್ನು ಅತೀಂದ್ರಿಯ ಅಂತ ಕರೀತಾರೆ. ಕಣ್ಣಿಗೆ ಕಾಣದೇ ಇದ್ದದ್ದನ್ನು ಅತೀಂದ್ರಿಯ, ಕಾಣೋದನ್ನು ಇಂದ್ರಿಯ ಗೋಚರ. ಈ ಕಣ್ಣಿಗೆ ಕಾಣಬೇಕಂತೇನಿಲ್ಲ. ಕೆಲವು ಕಿವಿ ಕಾಣ್ಬೋದು, ಕೆಲವು ಮೂಗಿ ಕಾಣ್ಬೋದು, ಕೆಲವು ನಾಲಿಗೆ ಕಾಣ್ಬೋದು ಅಲ್ವ. ಇಂದ್ರಿಯ ಅಂದರೆ ಪಂಚೇಂದ್ರಿಯಗಳಲ್ಲ. ಕಣ್ಣಿಗೆ ಕಾಣಬೇಕಂತ ಏನಾದರೂ ಅದೇನು, ಪಂಚೇಂದ್ರಿಯಗಳಲ್ಲಿ ಯಾವುದಕ್ಕೆ ಇಂದ್ರಿಯಕ್ಕೆ ಕಂಡ್ರೂ ಸಾಕು, ಅದೇನಂತ ಅರ್ಥ, ಅದು ಇದೆ ಅಂತಲೇ ಅರ್ಥ. ಹಾಗಾಗಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 10ನೇದ್ದು ಮನಸ್ಸು, 11ನೇ ಇಂದ್ರಿಯ. ಹಾಗಾಗಿ ಎಷ್ಟೋ ವಿಷಯಗಳು ಮನಸ್ಸಿಗೆ ತಿಳಿತದೆ, ಎಷ್ಟೋ ವಿಷಯಗಳು ಮನಸ್ಸಿಗೆ ಗೋಚರ ಆಗೋದಿಲ್ಲ. ಆದರೂ ದೇವರು ಏನು ಮಾಡಿದ್ದಾರೆ, ಅವನು ಕಂಪ್ಯೂಟರ್ ಸೆಟ್ ಮಾಡಿಬಿಟ್ಟಿದ್ದಾನೆ. ಈ ಕಂಪ್ಯೂಟರ್ ಸೃಷ್ಟಿ ಮಾಡಿದ್ದೇ ಒಳಗಿನ ಕಂಪ್ಯೂಟರ್, ಗೊತ್ತಾಯ್ತಾ. ಇಷ್ಟೆಲ್ಲ ಡೇಟಾಗಳು, ಅದು ಇದು, ಇಷ್ಟು GB ರ್ಯಾಮು ಎಲ್ಲ ಸೃಷ್ಟಿ ಆಗಬೇಕಲ್ಲ. ಮತ್ತು ಇವೆಲ್ಲ ಟೆಕ್ನಾಲಜಿ ಬಂತಲ್ಲ, ಆ ಟೆಕ್ನಾಲಜಿ ಬರಲಿಕ್ಕೆ ಏನು ಬೇಕು, ಅದಕ್ಕೆ ಬುದ್ಧಿ ಬೇಕಲ್ಲ, ಅದಕ್ಕೊಂದು ಬುದ್ಧಿಶಕ್ತಿ ಬೇಕಲ್ಲ. ಮತ್ತು ಆ ಬುದ್ಧಿಶಕ್ತಿ ಎಲ್ಲಿದೆ, ಮತ್ತು ಅದೆಲ್ಲಿದೆ, ದೇವರು ಕೊಟ್ಟ ಕಂಪ್ಯೂಟರಲ್ಲಿದೆ. ತಲೆಯಲ್ಲಿ ಇರುವಂಥ ಕಂಪ್ಯೂಟರ್ ಏನಿದೆ, ಅದಕ್ಕಿಂತ ಶ್ರೇಷ್ಠವಾದ ಕಂಪ್ಯೂಟರ್ ಇನ್ನೊಂದು ಎಲ್ಲಿದೆ. ಮೊನ್ನೆ ಒಬ್ಬ ಹುಡುಗ ಇದ್ದ ನೋಡಿ, ಅವನು ಒಬ್ಬ ಹುಡುಗಿ ಇಷ್ಟು ಗಣಿತ, ಅವನದ್ದು ಗಣಿತ ಶಾಸ್ತ್ರವನ್ನು ಎಲ್ಲಿ ಕೇಳಿದರೆ ಅವನು ಹೇಳ್ತಾ ಇದ್ದ. ಆಶ್ಚರ್ಯ ಅಂದರೆ ಆಶ್ಚರ್ಯ. ಅದು ಹೇಗೆ ಅಂತಂದರೆ ವಿಲಕ್ಷಣವಾದಂತಹ ಒಂದು ಶಕ್ತಿ ಭಗವಂತ ಅವನಿಗೆ ಕೊಟ್ಟಿದ್ದಾನೆ. ಈಗಲೂ ಕೂಡ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಏನು ಅನ್ನೋದನ್ನು ತೋರಿಸ್ತಾ ಇರ್ತಾರೆ. ಅದಕ್ಕೆ ಕಾರಣ ಏನು, ದೇವರು ಕೊಟ್ಟ ಕಂಪ್ಯೂಟರ್ ಅದು ತಲೆಯಲ್ಲೇ ಇದೆ, ಎಲ್ಲಿ ನಮ್ಮ ಬ್ರೈನ್ ಒಳಗೆ ಇದೆ. ಆದ್ದರಿಂದ ಇದನ್ನು ನಾವೇನು ತಿಳ್ಕೊಳ್ಬೇಕು, ಭಗವಂತನ ಕರುಣೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಭೂತ ಪ್ರೇತ ಪಿಶಾಚಾಶ್ಚ, ಈ ರಾಯರ ಸ್ತೋತ್ರದಲ್ಲಿ ಬರ್ತದೆ ನೋಡಿ, ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಎಷ್ಟೋ ಮಂದಿ ರಾಯರ ಹತ್ರ ಹೋಗೋದೇ ಅದರ ಸಲುವಾಗಿ, ನಮ್ಮ ಭೂತ ಹಿಡಿದ್ರೆ ಭೂತ ಬಿಡಿಸ್ರಿ ಅಂತ. ರಾಯರಂತಾರೆ, ನೀನೇ ಒಬ್ಬ ಭೂತ ಇದ್ದಿ ಮಾರಾಯ, ಭೂತ ಹಿಡ್ಸ್ಕೊಂಡು ಬಂದಿ ನೀನು ಅಂಥೇಳಿ ರಾಯರು ಏನು ಮಾಡ್ತಾರೆ, ವರಪ್ರಸಾದವನ್ನು ಕಳಿಸಿಕೊಡ್ತಾರೆ. ರಾಯರ ಪಾದೋದಕದಿಂದಲೇ ಪ್ರೇತ ನಿವಾರಣೆ ಆಗ್ತದೆ. ಯಪ್ಪಿಬೇಜ್ಜಲ ಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ತಕ್ಷಣಾತ್. ಯದೃಂದಾವನಮಾಸಾದ್ಯ ಪಂಗುಃ ಖಂಜೋಪಿ ವಾಜನಃ ಸ್ತೋತ್ರೇಣ ಅನೇನ ಯಃ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ. ಹೀಗೆ ರಾಯರ ಪಾದೋದಕ ಮತ್ತು ಪ್ರದಕ್ಷಿಣಾದಿಗಳು ವೃಂದಾವನಕ್ಕೆ ಶಿರಸಾ ಧಾರಯಾಮ್ಯದ್ಯ ಸರ್ವತೀರ್ಥ ಫಲಾರ್ಥೆ ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ. ನಮಸ್ಕಾರ, ಪಾದೋದಕ, ಶಿರಸಾಧಾರಣೆ ಇವೆಲ್ಲವೂ ಕೂಡ ನಮ್ಮ ಉನ್ನತಿಗೆ, ನಮ್ಮ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ಆದ್ದರಿಂದ ಇಷ್ಟೆಲ್ಲ ಶಕ್ತಿ
ರಾಯರಿಗೆ ಇದೆ ಅಂತಂದರೆ ರಾಯರ ಪುಣ್ಯ. ರಾಯರು ಅಂದರೆ ಪುಣ್ಯದ ಪರ್ವತ. ಅದನ್ನು ಹೇಳಿದ್ದೆ, ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ. ಅಗಾದ್ರಿ ನಾವು ಹೇಳಬೇಕಾದ್ರೆ ರಾಯರ ಮುಂದೆ ಹೋಗಿ, ನಾನು ಅಗಾದ್ರಿ, ನೀವು ಪುಣ್ಯಾದ್ರಿ ಅಂತ ಹೇಳಬೇಕು. ನಾನು ಪಾಪದ ಪರ್ವತ, ನೀವು ಪುಣ್ಯದ ಪರ್ವತ. ನೀವೇನು ಮಾಡಬೇಕು? ಪರ್ವತವನ್ನು ಕತ್ತರಿಸಲಿಕ್ಕೆ ಏನು ಬೇಕು? ಒಂದು ವೆಪನ್ ಬೇಕು. ಯಾವುದೋ ಡೈಮಂಡ್, ಅದು ವಜ್ರ. ವಜ್ರ ಇದ್ದರೆ ಮಾತ್ರ ಪರ್ವತಗಳನ್ನು ಕತ್ತರಿಸ್ಲಿಕ್ಕೆ ಆಗ್ತದೆ. ಅಲ್ಲಿ ಸುಮಧ್ವದಲ್ಲಿ ಹೇಳಿದ್ದಾರೆ ನೋಡಿ, ಹಿಂದೆ ಪರ್ವತಗಳಿಗೆಲ್ಲ ಏನಿತ್ತು? ರೆಕ್ಕೆ ಇತ್ತು. ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಾ ಕ್ಷಿತಿಧಾರಿಣಾಂ ಪ್ರಾಕ್ ವಿವೇದ ಬೋಪೃದ್ವಪೋ ಅಂಗಸಂಗಾತ್ ಚಿತ್ರಂ ಸಪನ್ನೋ ಜನನಿ ಕರಾಗ್ರಾತ್. ಅಲ್ಲಿ ಹೇಳುವಾಗ ಆ ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು. ಆ ರೆಕ್ಕೆಗಳು ಕತ್ತರಿಸಲಿಕ್ಕೆ ಆಯುಧ ಬೇಕಾಗಿತ್ತು. ಯಾವುದಾದ್ರು ಆಯುಧ? ಇಂದ್ರಾಯುಧಂ. ಇಂದ್ರನ ಆಯುಧ ಯಾವುದು? ವಜ್ರ. ವಜ್ರ ಇದ್ದರೆ ಮಾತ್ರ ಪರ್ವತಗಳನ್ನು ಕತ್ತರಿಸಲಿಕ್ಕಾಗ್ತದೆ, ಇಲ್ಲಾಂದರೆ ಆಗೋದಿಲ್ಲ. ಈಗ ಬೋರ್ ತೆಗಿತಾರೆ ನೋಡಿ, ಬೋರ್ ಹೊಡೆಯುವಾಗ, ಡ್ರಿಲ್ ಮಾಡುವಾಗ ಅದಕ್ಕೊಂದೇನು ಮೆಷಿನ್ ಹೋಗ್ತದೆ, ಒಳಗಡೆ ಮೆಷಿನ್ ಹೋಗ್ತದೆ. ಮೊನ್ನೆ ಗೊತ್ತಾಯ್ತು, ಕೆಲವೊಂದು ಕಡೆ ಮೊನ್ನೆ ನಮಗೆ ಗೊತ್ತಾಯ್ತು. ಆ ಡ್ರಿಲ್ ಮಾಡುವಾಗ ಮಷಿನ್ ಒಳಗಡೆ ಹೋಗ್ತದೆ, ಅಲ್ಲಿ ಕೂಡ ವಜ್ರ ಇರ್ತದೆ. ಆ ವಜ್ರ ಇದ್ರೇ ಭೂಮಿಯನ್ನು ಕೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ವಜ್ರ ಇದ್ದರೆ ಜಲ ಸೃಷ್ಟಿ ಆಗ್ತದೆ, ವಜ್ರ ಇಲ್ಲ ಅಂದರೆ ಜಲ ನೀರು ಹೊರಗೆ ಬರೋದಿಲ್ಲ ಅಂತ. ಅಂದರೆ ಭೂಮಿಯನ್ನು ಕೊರೆಯಲಿಕ್ಕೆ, ಒಳಗೆ ಡ್ರಿಲ್ ಆಗಲಿಕ್ಕೆ ಏನು ಬೇಕು? ವಜ್ರ ಬೇಕು. ಅಂದರೆ ಒಂದು ಎಷ್ಟೋ ಕಡೆ ವಜ್ರದ ಪಾತ್ರ ಇದೆ. ಅದನ್ನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಓಂ ಕಂಪನಾಚ ಓಂ ಅಂತ ಹೇಳಿದ್ದಾರೆ. ಎರಡು ಇದೆ ಅಲ್ಲಿ. ಅದನ್ನು ಉಭಯತ್ರ ಪ್ರಸಿದ್ಧ ಶಬ್ದ ಅಂತಾರೆ. ಗೊತ್ತಾಯ್ತು? ಉಭಯತ್ರ ಪ್ರಸಿದ್ಧ ಶಬ್ದ, ಅನ್ಯತ್ರ ಪ್ರಸಿದ್ಧ ಶಬ್ದ, ಉಭಯತ್ರ ಪ್ರಸಿದ್ಧ ಶಬ್ದ. ಈ ವಜ್ರ ಶಬ್ದವನ್ನು ಉಭಯತ್ರ ಪ್ರಸಿದ್ಧ ಅಂತ ಕರೀತಾರೆ. ಎರಡೂ ಕಡೆ ಇಂದ್ರನ ಆಯುಧ ವಜ್ರಾಯುಧ ಅಲ್ಲಿಯೂ ಪ್ರಯೋಗ ಆಗ್ತದೆ. ಮತ್ತು ಭಗವಂತನ ಹೆಸರೇನು? ವಜ್ರ. ವರ್ಜನಾತ್ ವಜ್ರ ಉಚ್ಯತೆ ಅಂತ ಆಚಾರ್ಯರು ಅಲ್ಲಿ ಭಾಷ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ದೇವರು ವಜ್ರ, ಇಂದ್ರನ ಆಯುಧವೂ ವಜ್ರ. ಹಾಗಾಗಿ ಇದೇನಿದು ಎಂಥ ಶಬ್ದ ಅಂತಾರೆ? ಇದನ್ನು ಉಭಯತ್ರ ಪ್ರಸಿದ್ಧ ಶಬ್ದ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಭಾಗವತ ನಾವು ಪುರಾಣ ನಾವು ಚಿಂತನೆ ಮಾಡಿದರೆ ವೇದವ್ಯಾಸ ದೇವರು ವಿಶೇಷವಾಗಿ ಅದು ಯಾಕೆ ಖುಷಿ ಆಗ್ತದೆ ಅವರಿಗೆ. ಬ್ರಹ್ಮಸೂತ್ರ ಇಟ್ಟುಕೊಂಡು ಇವನು ಭಾಗವತ ಹೇಳಿದ್ದಾನೆ ಅಂಥೇಳಿ ಅವರಿಗೆ ಖುಷಿ ಆಗ್ತದೆ. ಹೀಗೆ ವಜ್ರ ಅನ್ನೋದು ಎಲ್ಲ ಕಡೆಯೂ ಬೇಕು. ಆದರೆ ದೇವರನ್ನು ವಜ್ರಾಂಗ ಅಂತ ಕರೀತಾರೆ. ದೇವರು ವಜ್ರಾಂಗ, ಭೀಮನು ವಜ್ರಾಂಗ, ವಜ್ರಕಾಯ ಭೀಮ. ಅವನ ಎನಿಮೆಯೂ ವಜ್ರಾಂಗನೇ ಆಗಿದ್ದ. ಗಾಂಧಾರಿ ಅದನ್ನು ಹೇಳಿದ್ದಲ್ಲ, ಗಾಂಧಾರಿ ದೃಷ್ಟಿಯಿಂದ ವಜ್ರಕಾಯ ಆಗಿದ್ದ. ಹೀಗೆ ವಜ್ರ ಅನ್ನೋದು ಬೇಕು. ಪರ್ವತಗಳನ್ನು ಧ್ವಂಸ ಮಾಡಲಿಕ್ಕೆ ಏನು ಬೇಕಾಗ್ತದೆ? ವಜ್ರ ಬೇಕಾಗ್ತದೆ. ಅದನ್ನು ರಾಯರೇ ಹೇಳೋದು ಏನು? ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ. ಪಾಪದ ಪರ್ವತ, ಪಾಪದ ಪರ್ವತ ನಾವು. ಆ ಪರ್ವತಗಳನ್ನು ಏನು ಮಾಡಲಿಕ್ಕೆ? ಕತ್ತರಿಸಲಿಕ್ಕೆ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ. ದೃಷ್ಟಿ ವಜ್ರ ನೀವು ಅಂದರೆ ನಿಮ್ಮ ದೃಷ್ಟಿ ಎಂಬ ವಜ್ರದಿಂದ ನಮ್ಮ ಪಾಪಾದ್ರಿ, ನಮ್ಮ ಅಗಾದ್ರಿ, ಅಘ ಎಂಬ ಪರ್ವತ ಏನಾಗಲಿ ಕತ್ತರಿಸಿಬಿಡಲಿ ಅಂತ ಆ ರೀತಿಯಾಗಿ ರಾಯರನ್ನು ವಿಶೇಷವಾಗಿ ವರ್ಣನೆ ಮಾಡುತ್ತಾರೆ. ಹೀಗೆ ತಾತ್ಪರ್ಯ ಏನು? ಭೂತಪ್ರೇತ ಪಿಶಾಚಾದಿಗಳು ಕೂಡ ಇದೆ ಅಂತನ್ಲಿಕ್ಕೆ ಸಿದ್ಧ ಮಾಡಲಿಕ್ಕೆ ಹೊರಟಿತ್ತು. ಅದರಿಂದ ಯಾರು ಕೇಳಿದರೂ ಭೂತ ಇಲ್ಲ ದೆವ್ವ ಇಲ್ಲ ಅಂತಂದರೆ ನೀನೇ ದೊಡ್ಡ ದೆವ್ವ ಅಂತ ಹೇಳಬೇಕು ಅವರಿಗೆ. ಹಾಗಾಗಿ ಯಾಕಂದರೆ ಭಗವಂತನ ಸೃಷ್ಟಿ ಅದು. ನೀವು ಇಲ್ಲ ಅಂತಂದ್ರೆ ಏನಾಗ್ತದೆ ಹೇಳಿ? ಇಲ್ಲ ಅಂತಂದ್ಬಿಟ್ರೆ ಭಗವಂತನ ವೈಭವವನ್ನು ನಾವು ಅಲ್ಲಗಳೆದಂಗೆ ಆಗ್ತದೆ, ಕಡಿಮೆ ಮಾಡಿದಂಗೆ ಆಗ್ತದೆ. ಎಲ್ಲವೂ ದೇವರ ಸೃಷ್ಟಿ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. ಹೀಗೆ ಮುಂದೆ ದೇವರು ವಿಶೇಷವಾಗಿ ಸೃಷ್ಟಿಯನ್ನು ನಡೆಸಿ ಬ್ರಹ್ಮದೇವರಿಗೆಲ್ಲ ಹೇಳ್ತಾನೆ. ಬ್ರಹ್ಮದೇವರು ಆ ದೇವರ ಸೃಷ್ಟಿಯ ಸೇವೆಯನ್ನು ಬ್ರಹ್ಮದೇವರು ಮಾಡ್ತಾರೆ. ಪ್ರಧಾನ ಸರ್ವಸೃಷ್ಟಿಕರ್ತ ಭಗವಂತ. ಆದರೆ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಅನುಗ್ರಹದಿಂದ ತಪಸ್ಸನ್ನು ಮಾಡಿ ಅವರು ಸೃಷ್ಟಿಯ ಶಕ್ತಿಯನ್ನು ಬ್ರಹ್ಮದೇವರು ಪಡೆದುಕೊಳ್ತಾರೆ. ಸೃಷ್ಟಿ ಮಾಡುವ ಶಕ್ತಿ ಬ್ರಹ್ಮದೇವರಿಗೆ ಬಂದದ್ದು ಭಗವಂತನಿಂದ.
ಸಂಹಾರ ಮಾಡುವ ಶಕ್ತಿ ಶಿವನಿಗೆ ಬಂದಿದ್ದು ಭಗವಂತನ ಅನುಗ್ರಹದಿಂದ. ಅಲ್ಲಿ ಶಿವನಲ್ಲಿ ಲಯಕರ್ತನಾಗಿರ್ತಾನೆ, ಬ್ರಹ್ಮದೇವರಲ್ಲಿ ದೇವರು ಸೃಷ್ಟಿಕರ್ತನಾಗಿ ಇರ್ತಾನೆ. ಹೀಗೆ ಬ್ರಹ್ಮದೇವರ ಅವಯವಗಳಿಂದ 10 ಪುತ್ರರು ಹುಡ್ತಾರೆ, 10 ಮಕ್ಕಳು. ಯಾರವರು ಅಂದರೆ ಮರೀಚಿ ಅತ್ರಿ ಅಂಗಿರಸೋ ಪುಲಸ್ತ್ಯ ಪುಲಃ ಕ್ರತು ಭೃಗು ವಸಿಷ್ಠ ದಕ್ಷಶ್ಚ ದಶಮಸ್ತತ್ರ ನಾರದ. 10 ಮಂದಿ ಪುತ್ರರು. ಯಾರ್ಯಾರು ಎಲ್ಲಿಂದ ಹುಟ್ಟಿದ್ರು, ಯಾರ್ಯಾರಿಗೆ ಮಾತೃಭೂಮಿ ಯಾವುದು, ಯಾರಿಗೆ ಬ್ರಹ್ಮದೇವರೇ, ಆದರೆ ಬ್ರಹ್ಮದೇವರ ಅವಯವಗಳು ಯಾರಿಗೆ ಮಾತೃಭೂಮಿ ಆಯಿತು, ಯಾರ್ಯಾರಿಗೆ ಏನೇನು ಮಾತೃಭೂಮಿ ಆಯಿತು ಅಂದರೆ ಉತ್ಸಂಗಾನ್ನಾರದೋ ಜಜ್ಞೆ ದಕ್ಷ ಅಂಗುಷ್ಠಾತ್ ಸ್ವಯಂಭುವಃ ಪ್ರಾಣಾದ್ವಸಿಷ್ಠ ಸಂಜಾತಃ ಭೃಗು ತ್ವಚೀಕರಾತ್ ಕ್ರತುಃ. ಉತ್ಸಂಗಾತ್ ನಾರದೋ ಜಜ್ಞೆ. ಉತ್ಸಂಗ ಅಂದರೆ ಬ್ರಹ್ಮದೇವರ ತೊಡೆಯಿಂದ ನಾರದರು ಹುಡುತ್ತಾರೆ. ನಾರದರ ಜನ್ಮಭೂಮಿ ಯಾವುದೋ ಬ್ರಹ್ಮದೇವರ ತೊಡೆ. ದಕ್ಷ ಅಂಗುಷ್ಠಾತ್. ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಅಂಗುಷ್ಠದಿಂದ. ಪ್ರಾಣಾದ್ವಸಿಷ್ಠ. ಪ್ರಾಣದಿಂದ ವಸಿಷ್ಠರ ಜನ್ಮ. ಇನ್ನು ಕೈಯಿಂದ ಕ್ರತು ಋಷಿಗಳು, ಬ್ರಹ್ಮದೇವರ ನಾಭಿಯಿಂದ ಪುಲಹ ಋಷಿಗಳು, ಕಿವಿಯಿಂದ ಪುಲಸ್ತ್ಯರು, ಮುಖದಿಂದ ಅಂಗಿರ ಋಷಿಗಳು, ಬ್ರಹ್ಮದೇವರ ಕಣ್ಣಿನಿಂದ ಅತ್ರಿ ಋಷಿಗಳು. ಬ್ರಹ್ಮದೇವರ ಕಣ್ಣಿನಿಂದ ಅತ್ರಿ ಹುಟ್ಟಿದ್ರು, ಅತ್ರಿಯ ಕಣ್ಣಿನಿಂದ ಚಂದ್ರ ಹುಟ್ಟಿದ್ರು. ಎಲ್ಲ ಕಣ್ಣಿನ ವಂಶ ಇದೆ, ನೇತ್ರ ವಂಶ. ಅತ್ರಿನೇತ್ರ ಸಮುದ್ಭವ ಅಂತ. ಬ್ರಹ್ಮದೇವರ ಕಣ್ಣಿನಿಂದ ಹುಟ್ಟಿದವನು ಅತ್ರಿ, ಅತ್ರಿಯ ಕಣ್ಣಿನಿಂದ ಹುಟ್ಟಿದವನು ಚಂದ್ರ. ನೋಡಿ, ಯಾವ ಡಾಕ್ಟರ್ ಕಣ್ಣಿನಿಂದ ಹುಟ್ಟಿಸ್ತಾರೆ? ಸುಶ್ರುತಾಕ್ಕೆ ಹೋದರೆ, ಸುಚರಾಯ ಹೋದರೆ ಕಣ್ಣಿನಿಂದ ಡೆಲಿವರಿ ಆಯಿತು ಅಂತ ಏನಾದರೂ ಸಿಗ್ತದೆ ಅಲ್ಲಿ ಕೇಸುಗಳು? ಇಲ್ಲ, ಭಾಗವತದಲ್ಲಿ ಸಿಗ್ತದೆ. ಕಣ್ಣಿನಿಂದ ಮಗ ಹುಟ್ಟಿದ, ಬ್ರಹ್ಮದೇವರ ಕಣ್ಣಿನಿಂದ ಅತ್ರಿ ಹುಟ್ಟಿದ, ಅತ್ರಿಯ ಕಣ್ಣಿನಿಂದ ಚಂದ್ರ ಹುಟ್ಟಿದ ಅಂತ. ಇಂಥ ವಿಚಿತ್ರ ಕೇಸುಗಳು ಸಿಗೋದು ಎಲ್ಲಿ ಅಂದರೆ ಭಾಗವತದಲ್ಲಿ ಅಂತ. ಮೆಡಿಕಲ್ಲಿಗೂ ಮೀರಿದ ಸಂಗತಿಗಳು ಭಾಗವತದಲ್ಲಿ ನಮಗೆ ವಿಶೇಷವಾಗಿ ಸಿಗ್ತದೆ. ಇನ್ನು ಮರೀಚಿ ಋಷಿಗಳು ಅವರು ಮನಸಃ, ಬ್ರಹ್ಮದೇವರ ಮನಸ್ಸಿನಿಂದ ಹುಡ್ತಾರೆ ಅಂತ. ಮುಂದೆ ಬ್ರಹ್ಮದೇವರ ನೆರಳು, ಶಾಡೋ, ನೆರಳಿನಿಂದ ಛಾಯಾಯ ಕರ್ದಮ. ಮುಂದೆ ಬ್ರಹ್ಮದೇವರ ಮಗನಿಗೆ ಅಳಿಯಾಗ್ತಾರೆ ಕರ್ದಮ ಪ್ರಜಾಪತಿಗಳು. ಹಂಗಾಗಿ ಬ್ರಹ್ಮದೇವರ ಮಗ ಅಂದರೆ ಸ್ವಯಂಭುವ. ಸ್ವಯಂಭುವಿಗೆ ಅಳಿಯಾಗುವನು ಇವನೇ, ಕರ್ದಮ ಪ್ರಜಾಪತಿ. ಹಂಗಾಗಿ ಬ್ರಹ್ಮದೇವರ ಮಗನೂ ಅಳಿಯನೂ ಬ್ರಹ್ಮದೇವರ ಮಗ, ಮಾವನು ಅಳಿಯನ ಬ್ರಹ್ಮದೇವರ ಮಗ. ಇದು ವಿಶೇಷ. ಮಾವ ಸ್ವಯಂಭುವ, ಅಳಿಯ ಕರ್ದಮ. ಸ್ವಯಂಭುವ ಎಲ್ಲಿಂದ ಹುಟ್ಟಿದ? ಬ್ರಹ್ಮದೇವರ ದಕ್ಷಿಣ ಭಾಗದಿಂದ ಹುಟ್ಟಿದ. ಕರ್ದಮ ಎಲ್ಲಿಂದ ಹುಟ್ಟಿದ? ಬ್ರಹ್ಮದೇವರ ಛಾಯಾ, ನೆರಳಿನಿಂದ ಹುಟ್ಟಿದ. ಅಂದರೆ ಮಾವನ ಅಪ್ಪ ಯಾರು? ಸ್ವಯಂಭುವನ ಅಪ್ಪ ಯಾರು? ಬ್ರಹ್ಮ. ಅಳಿಯನ ಅಪ್ಪ ಯಾರು? ಬ್ರಹ್ಮ. ಹಾಗಾಗಿ ನೋಡಿ ವಿಶೇಷ, ಮಾವನಿಗೂ ಅವನೇ ಅಪ್ಪ, ಅಳಿಯನಿಗೂ ಅವನೇ ಅಪ್ಪ, ಬ್ರಹ್ಮದೇವರೇ ಅಪ್ಪ. ಛಾಯಾಯ. ಮತ್ತು ಇಂಥ ಒಂದು ವಿಶೇಷ ನಮ್ಮ ಭಾಗವತದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಈಗಾದರೆ ನಿಮ್ಮ ಮಾವ ಯಾರೇ, ಅಪ್ಪ ಯಾರು, ಅಳಿಯ ಯಾರು ಅಂತ ಹೀಗೆ ಪ್ರತ್ಯೇಕವಾಗಿ ಕೇಳೋದಿರ್ತದೆ. ಯಾಕಂದರೆ ಎಲ್ಲವೂ ನೋಡಿ, ಕೊನೆಗೆ ಮೂಲ ಎಲ್ಲಿಗೆ ಹೋಗ್ತೇನೆ, ನೀವು ಎಲ್ಲವನ್ನು ಸಮಾವೇಶ ಮಾಡಿಸಿದರೂ ಕೊನೆಗೆ ಮೂಲ ಎಲ್ಲಿಗೆ ಹೋಗ್ತದೆ? ಅದು ಬ್ರಹ್ಮದೇವರ ಬಳಿಗೆ ಹೋಗ್ತದೆ. ಅದಕ್ಕೆ ಅವರನ್ನು ಪಿತಾಮಹ ಅಂತ ಕರೀತಾರೆ. ಜಗತ್ತಿನ ಪಿತಾಮಹ ಬ್ರಹ್ಮದೇವರು ಅಂತ ಹೀಗೆ ಹೇಳುವಂತಹದ್ದು. ಹೀಗೆ ಬ್ರಹ್ಮದೇವರ ನೆರಳಿನಿಂದ ಕರ್ದಮ ಪ್ರಜಾಪತಿಗಳು ಹುಡ್ತಾರೆ. ಅವರೇ ದೇವಹೂತ್ಯ ಪತಿ, ದೇವಹೂತಿಯ ಪತಿ ಅಂತ ಆಗ್ತಾರೆ.
ಮುಂದೆ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ ಒಂದು ಚಂದದ ಹುಡುಗಿಯನ್ನು ಹುಟ್ಟಿಸ್ತಾರೆ. ಅವಳೇ ಯಾರು ಅಂದರೆ ಸ್ವಯಂಭೂ ಹರತಿ ಮನಃ ಅಕಾಮಾಂ ಚಕಮೇಕ್ಷತ್ತಃ ಸಕಾಮ ಇತಿ ನಶ್ರುತಂ. ಸುಕುಮಾರಿ ಅವಳು, ಅತ್ಯಂತ ಸುಂದರಿಯಾಗಿದ್ದು, ಅವಳು ವಾಗ್ದೇವಿ, ಅವಳು ಸರಸ್ವತಿ. ಅವಳನ್ನು ಬ್ರಹ್ಮದೇವರು ಹುಟ್ಟಿಸಿದರು. ತಾವೇ ಹುಟ್ಟಿಸಿಬಿಟ್ಟು ಅವಳನ್ನೇ ಕಾಮಿಸಿಬಿಟ್ರು. ಆ್ಯಕ್ಚುಲಿ ಬ್ರಹ್ಮದೇವರಿಂದ ಹುಟ್ಟಿದರೆ ಅವಳೇನಾಗಬೇಕು? ಮಗಳಾಗಬೇಕು. ಇವರ ಅಪ್ಪ ಆಗ್ತಾರೆ. ಮಗಳಾದವಳನ್ನೇ ಇವರೇನು ಮಾಡಿಬಿಟ್ರು? ಬ್ರಹ್ಮದೇವರು ಕಾಮಿಸಿದರು. ಅವರು ನಿಷ್ಕಾಮಿಗಳಾಗಿದ್ದರೂ ಭಗವಂತನ ಸಂಕಲ್ಪದಿಂದ ಕಾಮಿಸಿದ್ದರಿಂದ ಅದೇನಾಯಿತು, ಮರೀಚ್ಯಾದಿ ಋಷಿಗಳಿದ್ದಾರಲ್ಲ ಬ್ರಹ್ಮದೇವರ ಮಕ್ಕಳು, ಅಪ್ಪನಿಗೆ ಹೇಳಿದ್ರಪ್ಪ, ನೀನೇ ಹುಟ್ಟಿಸಿದ ಮಗಳನ್ನು ಅಪ್ಪನಾದವನು ಮಗಳನ್ನು ಹೇಗೆ ಕಾಮಿಸ್ತಾನೆ, ಹೇಗೆ ಮೋಹಿಸ್ತಾನೆ? ಜಗತ್ತಿನಲ್ಲಿ ನಿನ್ನ ಮೇಲೆ ಏನು ಬರ್ತದೆ? ಅಪವಾದ ಬರ್ತದಲ್ಲ ಅಂತ ಮಕ್ಕಳು ಹೇಳೋ ಪ್ರಸಕ್ತಿ ಬಂತು. ಯಾರಿಗೆ? ಚತುರ್ಮುಖ ಬ್ರಹ್ಮದೇವ. ಇವೆಲ್ಲ ನೀವು ವಿಡಂಬನ ತಿಳುವಳಿಕೆ. ಬ್ರಹ್ಮದೇವರಿಗೆ ಅಜ್ಞಾನ ಇತ್ತು ಅಂತ ಹೇಳಿ ತಿಳ್ಕೋಬಾರದು. ವಿಡಂಬನದಿಂದ ಕೆಲವು ಆಗ್ತಿರ್ತದೆ. ಮರೀಚ್ಯಾದಿಗಳು ಬ್ರಹ್ಮದೇವರಿಗೆ ಹೀಗೆ ಹೇಳೋ ಪ್ರಸಕ್ತಿ ಬಂತು. ಮತ್ತು ಜಗತ್ತಿನಲ್ಲಿ ಅಪವಾದ ಬರ್ತದಲ್ಲ, ನೀವೇ ಹುಟ್ಟಿಸಿದ ಮಗಳನ್ನು ಬ್ರಹ್ಮದೇವರು ಕಾಮಿಸಿದರು ಅಂತ ಹೀಗೆ ಬರ್ತದಲ್ಲ ಅಂತ ಹೇಳಿದಾಗ, ಕಾಮಾರಿಯನ್ನೇ ಹುಟ್ಟಿಸಿದ್ದೆವು ಬ್ರಹ್ಮದೇವರು. ಕಾಮಾರಿ ಅಂದರೆ ಯಾರು? ಶಿವ. ಆ ಕಾಮನನ್ನೇ ಸುಟ್ಟು ಬೂದಿ ಮಾಡುವ ಶಿವನನ್ನು ಹುಟ್ಟಿಸಿದ್ದೇ ಬ್ರಹ್ಮದೇವರು. ಅಂಥದ್ದು ಬ್ರಹ್ಮದೇವರಿಗೆ ಕಾಮ ಎಲ್ಲಿಂದ ಬರ್ತದೆ? ಆದರೆ ಆ ಸಮಯದಲ್ಲಿ ಈಗ ಹೇಗೆ ವೇದವ್ಯಾಸ ದೇವರು ಕಾಮ ಬಂದವರಂತೆ ಗಿಳಿಯಲ್ಲಿ ಶುಕಿಯಲ್ಲಿ ಹೇಗೆ ಶುಕಾಚಾರ್ಯರನ್ನು ಪಡೆದುಕೊಂಡ್ರು, ಹಾಗೆ ಭಗವಂತನ ಸಂಕಲ್ಪದಿಂದ ಹೀಗೆ ಬ್ರಹ್ಮದೇವರು ಕಾಮಿಸಿದರು ಅಂತ. ಹಾಗೆ ಮರೀಚ್ಯಾದಿಗಳು ಹೀಗೆ ನಿಮಗೆ ಇದು ಶೋಭೆ ಬರುವುದಿಲ್ಲ, ಮತ್ತು ನೀವು ಹೀಗೆ ಮಾಡಿದರೆ ನಿಮ್ಮನ್ನೇನು ಮಾಡ್ತಾರೆ? ಮುಂದೆ ನಿಮ್ಮನ್ನು ಒಂದು ಉದಾಹರಣೆ ಅಂತ ಇಟ್ಟುಕೊಂಡು, ನಿಮ್ಮನ್ನು ನಿದರ್ಶನ ಅಂತ ಇಟ್ಟುಕೊಂಡು ಜಗತ್ತಿನಲ್ಲಿ ಮುಂದೆ ಹಾಗೆ ಮಾಡ್ತಾರೆ, ಅದನ್ನು ಅನುಸರಿಸ್ತಾರೆ. ದೊಡ್ಡವರ ವೇದವಾಕ್ಯ ಅಂಥೇಳಿ ಒಂದು ಗಾದೆ ಮಾತಿದೆ, ಹಿರಿಯಣ್ಣನ ಚಾಡಿ ಮನೆ ಮಂದಿಗೆ ಎಲ್ಲ ಅಂತ. ಹೀಗೆ ದೊಡ್ಡವರು ಮಾಡಿದ್ದನ್ನೇ ಸಣ್ಣವರು ಅನುಸರಿಸ್ತಾರೆ. ಮತ್ತು ನೀವು ಹೀಗೆ ಮಾಡಿದರೆ ಮತ್ತು ಮುಂದೆ ಹಾಗೆ ಆಗ್ತದೆ. ಆಯಿತು, ಆಗಿದೆ. ಎಷ್ಟೋ ಕೆಲವು ಕಡೆ ಆಗಿದೆ. ಇವನು ಶಹಾಜಹಾನ್ ಇದ್ದ ನೋಡಿ, ಇದನ್ನು ಕಟ್ಟಿದವ, ತಾಜ್ ಮಹಲ್ ಕಟ್ಟಿದವ ಶಹಾಜಹಾನ್. ಅವನ ಇತಿಹಾಸವನ್ನು ಅಲ್ಲಿ ಓದುವಾಗ ಅವನ ಹೆಂಡತಿ ತುಂಬ ಚಂದ, ತುಂಬ ಸುಂದರಿ. ಅವಳು ಸತ್ತು ಹೋಗ್ತಾಳೆ. ಕೊನೆಗೆ ಅಂಥವಳೇ ಬೇಕು ಅಂತ ಅವನಿಗೆ ಅಪೇಕ್ಷೆ, ಅಂಥವಳೇ ಬೇಕು ಅಂತ. ಅದಕ್ಕೇನು ಮಾಡಿದ ಅವನು? ಅವನು ತನ್ನ ಹೆಂಡತಿಯ ಪ್ರತಿರೂಪದಂತೆ ಅವನ ಮಗಳಿದ್ಲು, ಶಹಜಾನ್ ಮಗಳಿದ್ಲು. ಏನು ಮಾಡಿದ? ಅವನು ಅಲ್ಲೇ ಭೋಗಿಸಿದ, ಮಗಳನ್ನೇ ಅವನು ಪಡೆದುಕೊಂಡ. ಅಂದರೆ ಮಗಳನ್ನೇ ಲಗ್ನ ಆದ, ಅಲ್ಲೇ ಕಾಮಿಸಿದ. ಅಂದರೆ ಎಂಥ ಕ್ರೂರ ಅಂತ. ಈ ಶಹಜಾನನ್ನು ನಾವು ಕಥೆಯ ಬಗ್ಗೆ ಕೇಳಿಕೊಳ್ತೇವೆ. ಅಂಥದ್ದು ಈಗ ಅವನು ನಿರ್ಮಾಣ ಮಾಡಿದ ತಾಜ್ ಮಹಲ್ ಅದು ವಂಡರ್ ಅಂತ ಹೀಗೆ ಹೇಳೋದಿದೆ. ಆದರೆ ಮೋದಿಯ ಯುಗದಲ್ಲಿ ಅದು ವಂಡರ್ ಹೋಗಿಬಿಟ್ಟಿದೆ. ಈಗ ತಾಜ್ ಮಹಲ್ ತೋರಿಸೋದಿಲ್ಲ. ಈಗೇನಿದ್ರು ಪ್ರಯಾಗ್ರಾಜ್, ಆಮೇಲೆ ವಾರಾಣಸಿ, ಅಯೋಧ್ಯ ಮಂದಿರ ಇದನ್ನು ತೋರಿಸ್ತಾರೆ. ತುಂಬ ವರ್ಷಗಳ ಹಿಂದೆ ತಾಜ್ ಮಹಲ್ ತೋರಿಸ್ತಿದ್ರಪ್ಪ, ಅದೊಂದೇ ತೋರಿಸ್ತಿದ್ರು. ಅಂದರೆ ಈಗ ಬೇರೆ ರಾಷ್ಟ್ರದ ಅಧ್ಯಕ್ಷರು ಬಂದಾಗ ತಾಜ್ ಮಹಲ್ಗೆ ಯಾರೂ ಹೋಗೋದಿಲ್ಲ. ಎಲ್ಲರೂ ಎಲ್ಲಿಗೆ ಬರ್ತಾರೆ? ಒಂದು ಅಯೋಧ್ಯಕ್ಕೆ ಹೋಗ್ತಾರೆ, ಒಂದು ಸಾಬರ್ಮತಿ ನದಿ ತೀರಕ್ಕೆ ಹೋಗ್ತಾರೆ, ಇಲ್ಲ ವಾರಾಣಸಿನೋ ಹೀಗೆ ಹೋಗ್ತಾರೆ, ಅಲ್ಲಿ ಹೋಗಿ ಕೊಡ್ತಾರೆ. ಅಂದರೆ ಇದೊಂದು ರೀತಿ ಏನು ಹಿಂದುತ್ವ ಧರ್ಮದ ಒಂದು ಪ್ರಭೆ ಬೆಳಕು ಅಂತ ನಾವು ಇಟ್ಕೊಳ್ಬೇಕು. ಹೀಗೆ ಬ್ರಹ್ಮದೇವರಿಗೆ ಮರೀಚ್ಯಾದಿಗಳು ಹೀಗೆ ಹೇಳಿದಾಗ ಏನು ಮಾಡಿಬಿಟ್ರು? ಬ್ರಹ್ಮದೇವರು ನಾಚಿಕೆ ಆಯಿತು. ನಾಚಿಕೆಯಾಗಿ ತಮ್ಮ ದೇಹ ಇದೆಯಲ್ಲ, ಆ ದೇಹವನ್ನು ತೊರೆದುಬಿಟ್ರು ಬ್ರಹ್ಮದೇವರು. ಆ ದೇಹವನ್ನು ತೊರೆದು ಬಿಟ್ಟರು. ಆ ತೊರೆದ ಶರೀರ ಇದೆಯಲ್ಲ, ಬಿಟ್ಟ ದೇಹ, ತ್ಯಾಜ್ಯವಾದ ದೇಹ, ಅದೆಲ್ಲ ದಿಕ್ಕುಗಳಿಗೂ ವ್ಯಾಪಿಸಿತು. ಎಲ್ಲ ದಿಕ್ಕುಗಳನ್ನು ಆ ದೇಹ ಸ್ವೀಕರಿಸಿತು. ಅದೇ ಮಂಜಾಯಿತು. ಆ ದೇಹ ಏನಾಯಿತು? ತ್ಯಾಜ್ಯವಾದ ದೇಹ, ಬಿಟ್ಟ ದೇಹ ಎಲ್ಲ ದಿಕ್ಕುಗಳಿಗೆ ವ್ಯಾಪಿಸಿಬಿಟ್ಟು ಮಂಜು ಅಂತಾಯಿತು. ಅದನ್ನೇ ಜಗೃಹು ಘೋರಾಂ ನೀಹಾರಂ ಯದ್ವಿದುಸ್ತಮಃ, ಅದನ್ನೇ ಅಂಧಕಾರ ಅಂತ.
ಏನು ಅಂಧಕಾರ ಅಂತ ಬರ್ತದೆ ನೋಡಿ, ಅದಿದೆ. ಬ್ರಹ್ಮದೇವರು ಬಿಟ್ಟ ಶರೀರದ ಒಂದು ಅಂಶ ಅದು, ಅದನ್ನೇ ಅಂಧಕಾರ. ಮೊನ್ನೆ ಇದು ನೋಡಿ ಸೈಕ್ಲೋನೆಲ್ಲ ಬಂದಾಗ ಮಧ್ಯಾಹ್ನದ ಸಮಯದಲ್ಲಿಯೂ ಕೂಡ ಏನಿತ್ತು, ಕಾಣ್ತಿರ್ಲಿಲ್ಲ, ಮನೆಯಲ್ಲಿ ವಸ್ತುಗಳೇ ಕಾಣ್ತಾ ಇರಲಿಲ್ಲ. ಏನಾಗಿತ್ತು ಅವಾಗ? ಅಂಧಕಾರ. ಅಂಧಕಾರ ಅಂದರೆ ತನ್ನ ಮಗಳನ್ನು ಕಾಮಿಸಿ ನಂತರದಲ್ಲಿ ನಾಚಿಕೆಯಾಗಿ ಬಿಟ್ಟ ಶರೀರದ ಅಂಶ ಅದು ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಮತ್ತೆ ಬ್ರಹ್ಮದೇವರು ಆ ನಂತರದಲ್ಲಿ ಎಲ್ಲ ಧರ್ಮಗಳನ್ನು ಸೃಷ್ಟಿ ಮಾಡ್ತಾರೆ. ವರ್ಣಾಶ್ರಮ ಧರ್ಮಗಳು, 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಮತ್ತು ಆಶ್ರಮಗಳು: ಬ್ರಹ್ಮಚರ್ಯ, ಗಾರಪ್ರಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಇವುಗಳನ್ನೆಲ್ಲ ಸೃಷ್ಟಿ ಮಾಡುತ್ತಾರೆ. ಹೀಗೆ ಈ ಸೃಷ್ಟಿಯನ್ನು ಮಾಡಿ ಬ್ರಹ್ಮದೇವರ ಸೃಷ್ಟಿ ವಿಸ್ತಾರ ಇನ್ನೂ ಆಗ್ತದೆ. ಬಲಭಾಗದಿಂದ ಒಂದು ಮಗು ಬರ್ತದೆ, ಎಡಭಾಗದಿಂದ ಒಂದು ಮಗು ಬರ್ತದೆ. ಗಂಡು ಹೆಣ್ಣು ಮಿಥುನ. ಒಬ್ಬ ಸ್ವಯಂಭೌಮನು, ಇನ್ನೊಂದು ಶತರೂಪಾದೇವಿ ಅಂತ. ಒಂದೇ ದೇಹದಿಂದ ಇಬ್ಬರು ಬಂದರೂ ಏನಾಗ್ತಾರೆ ಅವರು? ಅನ್ಯೋನ್ಯ ದಂಪತಿಗಳಾಗ್ತಾರೆ. ಸ್ವಯಂಭೌಮನು ಮತ್ತು ಶತರೂಪಾದೇವಿ ಅಂತ ಅವರು ಇಬ್ಬರು ಅನ್ಯೋನ್ಯ ದಂಪತಿಗಳಾಗ್ತಾರೆ. ಅವರಲ್ಲಿ 3 ಹೆಣ್ಣು ಮಕ್ಕಳು ಹುಡ್ತಾರೆ, 2 ಗಂಡು ಮಕ್ಕಳು ಹುಡ್ತಾರೆ. ಒಬ್ಬ ಆಕೂತಿ ದೇವಹೂತಿಶ್ಚ ಪ್ರಸೂತಿ ಸತ್ತಮ. ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ 3 ಮಂದಿ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, ಪ್ರಿಯವ್ರತ ಹಾಗೂ ಉತ್ಥಾನಪಾದ ಅಂತ. ದೇವರ ಅನುಗ್ರಹದಿಂದ 2 ಮಕ್ಕಳನ್ನು ಪಡ್ಕೊಳ್ಬೇಕು. ಗಂಡು ಇರಬೇಕು, ಹೆಣ್ಣು ಇರಬೇಕು. ಗಂಡು ವಂಶ ಪ್ರದೀಪ ಆಗ್ತಾನೆ, ಹೆಣ್ಣು ಕುಲದ್ವಯ ತಾರಿಣಿ, ಮನೆಗೆ ಚಂದ. ಹೆಣ್ಣಿದ್ರೆ ಅದು ಅಲಂಕಾರ ಇದ್ದಂತೆ. ಗಂಡಿದ್ರೆ ಅದು ಸಂಧ್ಯಾವಂದನ ಬೇಕಾಗ್ತದೆ. ಸಂಧ್ಯಾವಂದನ, ಪೂಜೆ, ಪುನಸ್ಕಾರ, ಅದಕ್ಕೆಲ್ಲ ಗಂಡು ಬೇಕಾಗ್ತದೆ ವಂಶ ಉದ್ಧಾರ ಮಾಡಲಿಕ್ಕೆ. ಹೆಣ್ಣದಕ್ಕೆ ಬೇಕಾಗ್ತದೆ ಕನ್ಯಾದಾನ ಮಾಡಲಿಕ್ಕೆ ಮತ್ತು ಅಲಂಕಾರಕ್ಕೆ, ಭೂಷಣಕ್ಕೆ ಹೆಣ್ಣು ಬೇಕಾಗ್ತದೆ. 2 ಬೇಕು, ಪುರುಷನೂ ಬೇಕು, ಸ್ತ್ರೀಯೂ ಬೇಕು. ಹೀಗೆ ಆಕೂತಿ, ದೇವಹೂತಿ, ಪ್ರಸೂತಿ, ಪ್ರಿಯವ್ರತ ಮತ್ತು ಉತ್ಥಾನಪಾದ ಅಂತ ಯಾರ್ಯಾರನ್ನು ಯಾರಿಗೆ ಕೊಟ್ಟು 3 ಮಂದಿ ಅಳೆಯಂದರು ಬಂದರು. ಸ್ವಯಂಭೌಮನಿಗೆ 3 ಮಂದಿ ಅಳೆಯಂದರು, 3 ಮಂದಿ ಅಳೆಯಂದರು, 2 ಸೊಸೆಯಂದರು. ಇಂಥ ಒಂದು ಚಂದದ ಸಂಸಾರ ಸ್ವಯಂಭೌಮನಿಗಂತೆ. ನೋಡಿ, ಇವೆಲ್ಲ ಅಳೆಯಂದರು, ಸೊಸೆಯಂದರು, ಮಕ್ಕಳು, ಮೊಮ್ಮಕ್ಕಳು, ಇವೆಲ್ಲ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಎಲ್ಲಿಂದ ಶುರು ಆಯಿತು? ಬ್ರಹ್ಮದೇವರಿಂದ. ನಂತರ ಬ್ರಹ್ಮದೇವರ ಮಗನಿಂದ, ಯಾರಿಂದ? ಸ್ವಯಂಭೂ ಮನುವಿನಿಂದ. ಆ ಮನುವಿನಿಂದ ಶುರುವಾದದ್ದರಿಂದ ಮನುಕುಲಕ್ಕೆ ಆ ಮನುವಿನ ಉಪದೇಶ ಬಂದದ್ದರಿಂದ ಏನಾಯಿತು? ಇವರೆಲ್ಲರೂ ಮನುವಿನ ಪರಂಪರೆಯವರಾದ್ದರಿಂದ ಎಲ್ಲರೂ ಮಾನವರು. ಹಾಗಾಗಿ ನಮಗೆ ಮೂಲಾಚಾರ್ಯ ಯಾರು? ನಮಗೆಲ್ಲ ಸ್ವಯಂಭುವ ಮನು. ನಮಗೆಲ್ಲ ಮೂಲಾಚಾರ್ಯರು ಸ್ವಯಂಭುವ ಮನು. ಅವನ ಸ್ಮೃತಿ ಇದೆ, ಮನುವಿನ ಸ್ಮೃತಿ ಇದೆ. ಅದು ಯಾವುದು? ಮನುಸ್ಮೃತಿ ಅಂತ ಇದೆ. ಅದೇ ನಮಗೆ ಸಂವಿಧಾನ ಗ್ರಂಥ. ತಿಳಿತಾ? ಇಡೀ ಮನುಕುಲಕ್ಕೆ ಸಂವಿಧಾನ ಗ್ರಂಥ ಮನುಸ್ಮೃತಿ. ಈಗ ಸಂವಿಧಾನ ಗ್ರಂಥ ಇದೆ, ಏನು ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು ಮಾಡಿದ. ಮತ್ತು ಅವ್ರ ಜೊತೆಗೂ ಇದ್ದಾರೆ, ಅನೇಕರಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ, ನಮ್ಮ ಜೊತೆಗೂ ಇವರೆಲ್ಲ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಸಂವಿಧಾನ ಗ್ರಂಥ ಇದೆ. ಆ ಸಂವಿಧಾನ ಗ್ರಂಥದಲ್ಲಿಯೂ ಕೂಡ ಮನುಸ್ಮೃತಿಯ ಚಿಂತನೆಗಳೇ ಅದರಲ್ಲಿ ವಿಶೇಷವಾಗಿ ತುಂಬಿಕೊಂಡಿವೆ. ಆಧ್ಯಾತ್ಮದ ದೃಷ್ಟಿಯಲ್ಲಿ ಇಡೀ ಮನುಕುಲಕ್ಕೆ ಸಂವಿಧಾನ ಗ್ರಂಥ, ಭಾಗವತ ತಿಳಿಸೋದು ಯಾವುದು? ಅದು ಮನುಸ್ಮೃತಿ. ಮೂಲ ಪುರುಷರಾದ ಮನು ನಿರ್ಮಾಣ ಮಾಡಿದ್ದದು ಅಂತ ಹೇಳ್ತಾರೆ. ಹೀಗೆ 3 ಮಂದಿ ಅಳಿಯಂದ್ರು ಬರ್ತಾರೆ, 2 ಮಕ್ಕಳು ಬರ್ತಾರೆ, 2 ಸೊಸೆಯಂದ್ರು ಬರ್ತಾರೆ. ಅಲ್ಲಿ ಆಕೂತಿಯನ್ನು ಯಾರಿಗೆ ಕೊಟ್ಟ? ರುಚಿ ಪ್ರಜಾಪತಿಗೆ ಅಂತ ಕೊಡ್ತಾನೆ. ಕರ್ದಮಾಯತು ಮಧ್ಯಮ. ಕರ್ದಮ ಪ್ರಜಾಪತಿಗೆ ಮಧ್ಯದವಳು ದೇವಹೂತಿಯನ್ನು ಲಗ್ನ ಮಾಡಿ ಕೊಡ್ತಾನೆ. 3ನೇದವಳು ಯಾರು ಅಂದರೆ ಪ್ರಸೂತಿ. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿ, ಅವನು ಕೂಡ ಬ್ರಹ್ಮದೇವರ ಮಗನೇ. ಅಂಗುಷ್ಠಾತ್ ದಕ್ಷ, ಅಂಗುಷ್ಠದಿಂದ ಹುಟ್ಟಿದವನು. ದಕ್ಷ ಪ್ರಜಾಪತಿಗೆ ಬ್ರಹ್ಮದೇವರು ಸ್ವಯಂಭೌಮನು ವಿವಾಹ ಮಾಡಿ ಕೊಡುತ್ತಾರೆ.
ಅಲ್ಲಿ ದೇವಹೂತಿಯನ್ನು ಏನೋ ಕರ್ದಮ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟ. ಅದು ಭಾರಿ ವೈಭವದಿಂದ ವಿವಾಹ ಆಯಿತು. 3 ಮಂದಿ ಹೆಣ್ಣು ಮಕ್ಕಳ ವಿವಾಹ ಬಹಳ ವಿಶೇಷವಾಗಿ ಆಗಿದೆ. ಅದರಲ್ಲಿ ಕರ್ದಮ ಪ್ರಜಾಪತಿಗಳಿಗೇನು ದೇವಹೂತಿಯನ್ನು ಲಗ್ನ ಮಾಡಿಕೊಡ್ತಾನೆ, ಬಹಳ ವಿಶೇಷ. ಅವಳು ಇಷ್ಟು ಸೇವೆಯನ್ನು ಮಾಡಿದಾಳೆ. ಒಂದೇ ಮಾತಲ್ಲಿ ಬಿಡ್ತಾನೆ, ಅವಳು ಒಂದೇ ಮಾತಲ್ಲಿ ಹೇಳ್ತಾನೆ, ಸಮಯ ಆಗಿದೆ. ಎಂಥ ಸೇವೆ ಮಾಡ್ತಾಳೆ ಅಂದರೆ ದೇವಹೂತಿ, ಭವಾನೀವ ಭವಂ ಪ್ರಭುಂ ಅಂತ ಒಂದು ವಾಕ್ಯ ಭಾಗವತದಲ್ಲಿ. ಭವಾನಿ ಭವನ ಸೇವೆಯನ್ನು ಮಾಡುವಂತೆ, ಭವಾನಿ ಅಂದರೆ ಪಾರ್ವತಿ, ಪಾರ್ವತಿ ಪರಮೇಶ್ವರನ ಸೇವೆಯನ್ನು ಮಾಡುವಂತೆ ದೇವಹೂತಿ ಕರ್ದಮ ಪ್ರಜಾಪತಿಗಳ ಸೇವೆಯನ್ನು ಮಾಡಿದ್ದರಿಂದ ಕರ್ದಮರು ಗಿಫ್ಟ್ ಕೊಡ್ತಾರೆ. ಯಾರಿಗೆ? ದೇವಹೂತಿ. ಮತ್ತು ಅಷ್ಟು ಸೇವೆ ಮಾಡಿದರೆ ಗಂಡನಿಗೆ ಮತ್ತಿದೇನು ಮಾಡಬೇಕು? ಗಂಡನಾದವನು ಗಿಫ್ಟ್ ಕೊಟ್ಟು. ಈಗ ನಾವೆಲ್ಲ ಕೊಡ್ತೇವಿಲ್ಲ, ಸ್ವಲ್ಪ ಏನೋ ಒಂದು ಅಡುಗೆ ಮಾಡಾಕಿದ್ರೆ ಸಾಕು, ಖುಷಿಯಿಂದ. ಗಣಪತಿ ಹಬ್ಬ ಮೋದಕ ಮಾಡಿರ್ತಾರೆ, ಖುಷಿಯಿಂದ ಮಾಡಿರ್ತಾರೆ, ತುಂಬ ಟೇಸ್ಟ್ ಆಗಿರ್ತದೆ. ಖುಷಿ ಸಂತೋಷ ಆದಾಗ ಮುಂದಿನ ಗಣಪತಿಗೆ ಆಗುವಾಗ ನಿಂಗೊಂದು ಬಂಗಾರದ್ದು ಬಳೆ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತೇವೆ. ಕೊನೆ ಪಕ್ಷ ಮಾಡ್ತೇವೆ, ಕೊಡ್ತೇವೆ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಾದರೂ ಹೇಳ್ತೇವೆ. ಯಾಕೆಂದರೆ ಅವ್ರಿಗೆ ಖುಷಿ ಪಡಲಿ, ಸಂತೋಷ. ನಾವು ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದಷ್ಟು ಏನಾಗ್ತದೆ, ನಮಗೆ ಸ್ವೀಟ್ ಜಾಸ್ತಿ ಸಿಗ್ತದೆ. ಹಂಗಾಯಿತು, ಉಪ್ಪು ಜಾಸ್ತಿ ಆಯಿತು, ಹುಳಿ ಜಾಸ್ತಿ ಆಯಿತು ಅಂದರೆ ಸ್ವೀಟ್ಗಳು ಏನಾಗ್ತದೆ, ಕಮ್ಮಿ ಆಗ್ತದೆ, ಐಟಮ್ಸ್ ಕಮ್ಮಿ ಆಗ್ತದೆ. ನೀವು ಗುಟ್ಟು ನೆನಪಿಟ್ಕೊಳ್ಬೇಕು. ಈ ಗುಟ್ಟು ದೇವಹೂತಿ ಹೇಳಿದ ಗುಟ್ಟು. ಐಟಮ್ಸ್ಗಳು ಮನೆಯಲ್ಲಿ ಹೆಚ್ಚಾಗಬೇಕು ಅಂದರೆ ನಾವೇನು ಮಾಡಬೇಕು? ಮನೆಯವರನ್ನು ಸ್ವಲ್ಪ ಚಂದ ಮಾಡಿ ಹೊಗಳಬೇಕು, ಅವರನ್ನು ಪ್ರೀತಿಸಬೇಕು, ಅವರ ಬಗ್ಗೆ ಒಳ್ಳೆಯದಾಗಿ ಹೇಳಬೇಕು. ನೀವು ಏನು ಹೇಳಿಲ್ಲ ಅಂದರೆ ಐಟಮ್ಸ್ಗಳೇನಾಗ್ಬಿಡ್ತದೆ, ಕಮ್ಮಿ ಆಗ್ತದೆ. ಅನ್ನ ಸಾರು, ಕೊನೆಗೆ ಅದು ಇಲ್ಲ, ಗಂಜಿ ಮಾಡಿ ಹಾಕ್ತಾರೆ. ಹಾಗಾಗಿ ಈ ಸಂಸಾರದ ಗುಟ್ಟು ಏನಿರ್ತದೆ ಅಂತ, ಸಂಸಾರವೆಂಬಂಥ ಭಾಗ್ಯವಿರಲಿ ಅಂತ ಹರಿದಾಸರು ತಿಳಿಸಿದ್ದಾರೆ. ಹಾಗಾಗಿ ಗಿಫ್ಟ್ ಕೊಡ್ತಾರೆ ಕರ್ದಮ ಪ್ರಜಾಪತಿಗಳು. ಯಾರಿಗೆ? ದೇವಹೂತಿಗೆ. ಏನು ಗಿಫ್ಟ್ ಕೊಟ್ಟರು? ಯಾರಿಗೂ ಕೊಡದೇ ಇರುವ ಅಪರೂಪದ ಅಪೂರ್ವವಾದ ಉಡುಗೊರೆ ಕೊಟ್ಟರು. ಅದೇ ವಿಮಾನವನ್ನು ಕೊಡ್ತಾರೆ. ದೇವಹೂತಿಗೆ ಕೊಟ್ಟದ್ದು ವಿಮಾನ. ಸರ್ವಕಾಮದುಗಂ ದಿವ್ಯಂ ಸರ್ವರತ್ನ ಸಮನ್ವಿತಂ ಸರ್ವ ದ್ವಿಪರ್ಚಯೋದರ್ಕಂ ಮಣಿಸ್ತಂಭೈ ಉಪಸ್ಕೃತಂ. ಸರ್ವಕಾಮದುಗಂ, ಎಲ್ಲವನ್ನು ಕೊಡುವ ಸುವರ್ಣ ವಿಮಾನ ಅಂತ. ಈಗಿನ ವಿಮಾನಗಳು ಲೋಹದ ಹಕ್ಕಿಗಳು, ಲೋಹದಿಂದ ಮಾಡಿರ್ತಾರೆ. ಆ ವಿಮಾನ ಹೇಗಿರ್ತದೋ ಸುವರ್ಣ, ಬಂಗಾರದಿಂದ ಮಾಡಿ, ಸುವರ್ಣ ರತ್ನಗಳಿಂದ ಖಚಿತವಾಗಿರುವಂಥದ್ದು. ಭರದ್ವಾಜ ಸಂಹಿತಾದಲ್ಲಿ ವಿಮಾನದ ಬಗ್ಗೆ ತಿಳಿಸಿದ್ದಾರೆ. ಅದನ್ನು ನೋಡಿಕೊಂಡೇ ಇವರು ವಿಮಾನವನ್ನು ರಚನೆ ಮಾಡ್ತಾರೆ. ಮತ್ತು ಈಗಿನವರು ಮಾಡಿದ್ದು ವಿಶೇಷನೇ ಮತ್ತೆ ಗ್ರೇಟ್. ಅಷ್ಟು ಭಾರ ಎತ್ತುಕೊಂಡ ಮೇಲೆ ಹೋಗ್ಬೇಕಲ್ಲ ವಿಮಾನ, ಅಷ್ಟು ನೂರಾರು ಜನರನ್ನು ಕೂಡಿಸಿಕೊಂಡು ಅಷ್ಟೆಲ್ಲ ಲಗೇಜ್ಗಳನ್ನು ಹೊತ್ತುಕೊಂಡು ಆ ಲೋಹದ ಹಕ್ಕಿ ಟೇಕ್ ಆಫ್ ಆಗಬೇಕು ಅಂತಂದರೆ ಮತ್ತು ಅದಕ್ಕೆ ಟೆಕ್ನಾಲಜಿ ಹೆಂಗಿರುತ್ತೆ. ಆದರೆ ಇವರು ತಂತ್ರದಿಂದ ಈಗ ಮಾಡಿರ್ತಾರೆ, ಮಂತ್ರಶಕ್ತಿಯಿಂದ ಆ ವಿಮಾನಗಳು. ಮಹಾಭಾರತದಲ್ಲಿ ವಿಮಾನ ಇದೆ, ಸೌಭ ವಿಮಾನ ಅಂತಿತ್ತು. ಸೌಭಾಧಿಪತಿ ಸಾಲ್ವ, ಸೌಭ ಅಂತ ವಿಮಾನ ಇತ್ತಂತ ಅವನ ಹೆಸರು. ಆ ವಿಮಾನದ ಹೆಸರು ಸೌಭ. ರಾವಣನ ಹತ್ರ ಒಂದು ವಿಮಾನ ಇತ್ತು, ಅದರ ಹೆಸರೇನು? ಪುಷ್ಪಕ. ಹಿಂಗೆ ವಿಮಾನಗಳ ಬಗ್ಗೆ ರಾಮಾಯಣ ಮಹಾಭಾರತ ಎಲ್ಲ ಕಡೆಗೂ ಬಂದಿದೆ. ಶೀತಕಾಲೇ ಭವೇದುಷ್ಣಂ ಉಷ್ಣಕಾಲೇ ತು ಶೀತಲಂ. ಏನೋ ಏರ್ ಕಂಡೀಷನ್ ವಿಮಾನ ಅದು. ಗಗನ ಸಖಿಯರು ತುಂಬ ಇದರಲ್ಲಿ. ಆಮೇಲೆ ಉದ್ಯಾನಗಳಿತ್ತಂತೆ ವಿಮಾನದಲ್ಲಿ. ಉದ್ಯಾನ ಅಂದರೆ ಉಪವನಗಳಿದ್ದವು. ಎಲ್ಲ ಹಣ್ಣು ಕೊಡುವಂಥ ಉದ್ಯಾನಗಳಿದ್ದವಂತೆ. ಎಲ್ಲ ಋತುಗಳ ಹಣ್ಣುಗಳನ್ನು, ಮಾವಿನ ಹಣ್ಣು ಬೇಕು ಅದು ಸಿಗ್ತಿತ್ತು, ಆ್ಯಪಲ್ ಬೇಕು ಸಿಗ್ತಿತ್ತು, ಹಲಸಿನ ಹಣ್ಣು ಬೇಕು ಸಿಗ್ತಿತ್ತು, ಅಥವಾ ಏನೇನು ಚಿಕ್ಕು ಹಣ್ಣು ಬೇಕು ಅದು ಸಿಗ್ತಿತ್ತು. ಎಲ್ಲ ಹಣ್ಣುಗಳ ಸೃಷ್ಟಿ ವಿಮಾನದಲ್ಲಿ ಆಗ್ತಾಯಿತ್ತು. ಈಗ ಈ ವಿಮಾನದಲ್ಲಿ ಯಾವುದಾಗ್ತದೆ? ಈಗಿನ ವಿಮಾನಗಳಲ್ಲಿ ಒಂದು ಹಣ್ಣಿನ ರಸನೂ ಸಹಿತ ಇರೋದಿಲ್ಲ. ಸಿಕ್ಕರೂ ಕೂಡ ಅದು ಯಾವುದೋ ಒಂದು ಜ್ಯೂಸ್ ಸಿಗ್ತದೆ, ನೀರು ಹಾಕಿದ ಜ್ಯೂಸು, ಅದು 300 ರೂಪಾಯಿ 400 ರೂಪಾಯಿ ಅಂತ ಹೇಳ್ತಾರೆ. ನಾ ಕೊಡೋದಿಲ್ಲ ಮತ್ತೆ ಹೇಳ್ತಾರೆ. ಯಾರೆ ಅಂಥದ್ದು ಈ ಎಲ್ಲ ಸರ್ವ ಋತುಗಳ ಫಲಗಳ ಪ್ರಾಪ್ತಿ ಆ ವಿಮಾನದಲ್ಲಿ ಆಗ್ತಿತ್ತು. ಇಂಥ ವಿಮಾನವನ್ನು ಕೊಟ್ಟುಬಿಟ್ರು ಯಾರಿಗೆ? ದೇವಭೂತಿಗೆ. ಆ ದೇವಭೂತಿಯಲ್ಲಿ ತುಂಬ ಪ್ರೀತಿ
ಕರ್ದಮರಿಗೆ. ಆದರೆ ಅವರು ಕೊಟ್ಟರು, ಅವರು ವೃದ್ಧ ತಪಸ್ಸು ಮಾಡಿ ಜರ್ಜರಿತರಾಗಿಬಿಟ್ಟಿದ್ದಾರೆ. ಅವಳು ಸೇವೆ ಮಾಡಿ ಅವಳು ಜರ್ಜರಿತಳಾಗಿದ್ದಾಳೆ. ಮತ್ತು ಯೌವನ ತಾರುಣ್ಯ ಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂತ ಕೇಳಿದರೆ ಕರ್ದಮರು ಹೇಳಿದರು, ಚಿಂತೆ ಮಾಡಬೇಡ, ಇಲ್ಲೇ ಒಂದು ಸರೋವರ ಇದೆ, ಮುಳುಗಿಬಿಡು ಅಂತೇಳಿ. ಅದು ಯಾವ ಸರೋವರ? ಅದು ಬಿಂದು ಸರೋವರ. ಬಿಂದು ಸರೋವರದಲ್ಲಿ ದೇವಹೂತಿ ಮುಳುಗ್ತಾಳೆ, ಯೌವನ ಬರ್ತದೆ. ಇವರು ಮುಳುಗಲೇ ಇಲ್ಲ, ಹಾಗೆ ಜರ್ಜರಿತ ದೇಹ. ಮತ್ತು ನಾನೊಬ್ಬಳೇ ಮುಳುಗಿ ಏನು ಮಾಡೋದು, ನೀವು ಮುಳುಗಬೇಕಲ್ಲ ಅಂತ ಅವರು ಮುಳುಗಿದ್ರು. ಹೆಂಡತಿಗಾಗಿ ಗಂಡ ಏನು ಮಾಡಬೇಕಾಗ್ತದೆ? ಮುಳುಗಬೇಕಾಗ್ತದೆ. ಮುಳುಗಿಸೋ ಇಲ್ಲ ತೇಲಿಸೋ ಅಂತ ಅವರು ಮುಳುಗಿದ್ರು. ಇವಳು ಮುಳುಗಿದ್ರು, ಅವರು ಮುಳುಗಿದ್ರು, ಇಬ್ಬರು ಮುಳುಗಿದ್ರು. ಇಬ್ಬರು ಮುಳುಗಿ ಏನಾದರೂ ಮತ್ತೆ ಎದ್ರು, ಮತ್ತೆ ಯೌವನ ಭರಿತರಾದರು. ಹೀಗೆ ಆ ಬಿಂದು ಸರೋವರದ ಒಂದು ಯೌವನದ ಬಿಂದು, ಪುಣ್ಯದ ಬಿಂದು ಅವರಿಗೆ ಸಿಕ್ಕಿತು. ಆ ವಿಮಾನದಲ್ಲೇ ವಿಹಾರ ಮಾಡಿದರು. ವಿಮಾನದಲ್ಲೇ ಅವರದು ಮಧುಚಂದ್ರ ನಡೆಯಿತು. 100 ವರ್ಷ ಮಧುಚಂದ್ರ. ಯಾರು ಅದರಲ್ಲಿಯೂ ರೆಕಾರ್ಡ್ ಇರುತ್ತೆ. ಮಧುಚಂದ್ರದಲ್ಲಿಯೂ ಕೂಡ 100 ವರ್ಷವನ್ನು ಪೂರೈಸಿದ ಒಂದು ದಾಖಲೆ ಇವರದ್ದು. ಅದರಲ್ಲಿ ಅದರ ಫಲವೇ 9 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿ ಬರ್ತಾರೆ. 9 ಮಂದಿ ಹೆಣ್ಣು ಮಕ್ಕಳು, ಕಲಾ ಇತ್ಯಾದಿ ಹೆಣ್ಣು ಮಕ್ಕಳು, ಅರುಂಧತಿ, ಇವರೆಲ್ಲ 9 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿ ಬರ್ತಾರೆ. ಆಮೇಲೆ ಕೊನೆಗೆ ಬಂದವನೇ ದೇವಹೂತಿ. ಅವಳು ದೇವಹೂತಿ ಹೇಳ್ತಾಳೆ, ಎಲ್ಲ ಔಟ್ ಗೋಯಿಂಗೆ, ಎಲ್ಲ ಮನೆ ಬಿಟ್ಟು ಹೋಗೋರೇ ಇದ್ದಾರೆ, ಮನೆಯಲ್ಲಿರೋರು ಯಾರೊಬ್ಬರು ಬೇಕಲ್ಲ ಈಗ ಅಂತ ದೇವಹೂತಿ ತನ್ನ ಕಾಲಿನ ಉಗುರನ್ನು ಭೂಮಿಯಲ್ಲಿ ಅದನ್ನು ಗೆರೆಗಳನ್ನು ಮಾಡಿದಾಗ ಅರ್ಥ ಆಯಿತು, ಓ ಇವಳಿಗೆ ಇನ್ನೊಂದು ಸಂತಾನ ಬೇಕು ಅಂತ ಅವರು ಅರ್ಥ ಆಯಿತು. ಆವಾಗ ಒಬ್ಬ ಮಗ ಬರ್ತಾನೆ. ಅವನೇ ಯಾರು ಅಂದರೆ ದೇವರೇ ಬರ್ತಾನೆ. ಆ ದೇವರು ಯಾರು ಅಂದರೆ ಭಗವಂತ. ಕಪಿಲ ಕಪಿಲ ಎಂದು ಪ್ರಾತಃ ಕಾಲದಲ್ಲಿ ಎದ್ದು ಸುಪುತ ಸಾರಿಗೆಯಲ್ಲಿ ನುಡಿದ ಮಾನವಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ. ಅಪರಿಮಿತ ಸೌಖ್ಯ ಅವನ ಕುಲಕೋಟಿಗೆ ಗುಪುತ ನಾಮವಿದು. ಮನದೊಳಗೆ ಇಡುವುದು ಕಪಟ ಜೀವರು, ಈತನು ಒಬ್ಬ ಋಷಿಯೆಂದು ತಪಿಸುವರು. ಕಾಣೋ ನಿತ್ಯ ನರಕದಲ್ಲಿ ಕೃಪಣ ವತ್ಸಲ ನಮ್ಮ ವಿಜಯ ವಿಠ್ಠಲರೇಯ. ಕಪಿಲಾವತಾರ ಬಲ್ಲವಗೆ ಬಲು ಸುಲಭ. ಈ ಕೆಲವರು ತಾಮಸರು ಇವನನ್ನು ಏನು ಕರೀತಾರೆ ಅಂತೆ? ಭಗವಂತ ಅಂತ ಹೇಳಿಯದೆ ಕೇವಲ ಋಷಿಗಳು ಋಷಿ ಅಂತ ಕರೀತಾರೆ. ಋಷಿ ಅಲ್ಲ ಇವನು, ಸಾಕ್ಷಾತ್ ಭಗವಂತ. ಕ ಅಂದರೆ ಚತುರ್ಮುಖ ಬ್ರಹ್ಮ, ಪಿ ಅಂದರೆ ಪಿನಾಕಿ, ಇವರಿಗೆ ಲಾಲನ ಮಾಡುವವನು ಅವನೇ ಕಪಿಲರೂಪಿ ಪರಮಾತ್ಮ ಅಂತ. ಕಪಿಲರೂಪಿ ಪರಮಾತ್ಮನ ಉಪದೇಶವನ್ನು ಪಡಿತ. ನಿರ್ವಿಣ್ಣಾದಿತರಾಂಭೂಮನ್ ಅಸದಿಂದ್ರಿಯ ತರ್ಷಣಾತ್. ಇಂದ್ರಿಯಗಳು ದುರ್ಬಲವಾಗಿದೆ, ಸಂಸಾರ ಸಾಕಾಗಿದೆ, ನನಗೆ ಉಪದೇಶ ಮಾಡುವಂಥ ದೇವಹೂತಿ ಪ್ರಾರ್ಥನೆ ಮಾಡಿದಾಗ ನೋಡಿ, ಅಮ್ಮ ಆದವಳು ಮಗನಿಗೆ ಉಪದೇಶ ಮಾಡ್ತಾಳೆ. ಇಲ್ಲಿ ಕಪಿಲನೇ ಅಮ್ಮನಿಗೆ ಉಪದೇಶ ಮಾಡುವಂತಹ ಸ್ಥಳ ಅದು ಯಾವುದು? ಸಿದ್ಧಪುರಿ ಅಂತ. ಸಿದ್ಧಪುರಿ ಅದು ಸಿದ್ಧಪುರ ಅಂತ ಹೇಳ್ತಾರೆ ಭಾಗವತದಲ್ಲಿ. ಮುಂದೆ ಅಮ್ಮನಿಗೆ ಉಪದೇಶ ಮಾಡಿದ್ದರಿಂದ ಅಮ್ಮ ಎಲ್ಲ ಉಪದೇಶ ಕೇಳ್ತಾಳೆ, ತತ್ವಗಳ ಬಗ್ಗೆ ಹೇಳ್ತಾನೆ. ಸಾಂಖ್ಯಯೋಗ ಅಂತಾರೆ. ಕಪಿಲರೂಪಿ ಪರಮಾತ್ಮನ ಉಪದೇಶ ಸಾಂಖ್ಯಯೋಗ. ಜೀವ ತತ್ವದ ಬಗ್ಗೆ ಹೇಳ್ತಾನೆ, ಪರಮಾತ್ಮ ತತ್ವದ ಬಗ್ಗೆ ಹೇಳ್ತಾನೆ, ಶಿಶುವಿನ ಲೀಲೆ ಹೇಳ್ತಾನೆ, ಮೃತ್ಯುವಿನ ಮರಣ ಮೃದಂಗ ಹೇಗಿರ್ತದೆ ಅಂತನ್ನೋದನ್ನು ಅದನ್ನು ತಿಳಿಸಿಕೊಡ್ತಾನೆ. ಎಲ್ಲವನ್ನು ಕೇಳಿ ಪರಾತ್ಪರ ವಸ್ತುವಿನ ಆ ಮಹಿಮೆ ಏನು ಅನ್ನೋದನ್ನು ಭಗವಂತ ಅದನ್ನು ಕಪಿಲರೂಪಿ ಪರಮಾತ್ಮ ಅಷ್ಟಾಂಗ ಯೋಗ ವಿಧಿ ಅಂತ ಹೇಳ್ತಾರೆ. ಅದನ್ನೆಲ್ಲ ದೇವರು ಯೋಗದಲ್ಲಿ ಅನೇಕ ಯೋಗಗಳಿವೆ. ಅದರಲ್ಲಿ ಶ್ರೇಷ್ಠವಾದ ಯೋಗ ಯಾವುದು? ಭಕ್ತಿ ಯೋಗ ಅಂತ ಕಪಿಲ ಹೇಳ್ತಾನೆ. ಆ ಭಕ್ತಿ ಯೋಗ ಬರಬೇಕು ಅಂದರೆ ಭಕ್ತರ ಸಹವಾಸವನ್ನು ಮಾಡಬೇಕು ಅಂತ ಅಮ್ಮನಿಗೆಲ್ಲ ಹೇಳಿಬಿಟ್ಟು ಅಮ್ಮ ಹೇಳ್ತಾಳೆ, ಕಪಿಲ ನೀನು ನನ್ನ ಮಗ, ಕಪಿಲ ನನ್ನ ಮಗ ಅಂತನ್ನುವ ಭ್ರಮೆ ಇತ್ತು, ಅದು ಹೊರಟು ಹೋಯಿತು. ನೀನು ನನ್ನ ಮಗನಲ್ಲ, ಸರ್ವ ಜಗತ್ತುಗಳ ಬ್ರಹ್ಮಾಂಡಗಳ ನಿಯಾಮಕ ನೀನು, ವಿಷ್ಣು ನೀನು ಅಂತ ತಾಯಿ ಅವನಿಗೆ ಹೇಳ್ತಾಳೆ. ಇಷ್ಟು ಹೇಳಿ ಕಪಿಲ ಅಮ್ಮನಿಗೆ ಹೇಳ್ತಾನೆ, ಅಮ್ಮ ನಿನಗಾಗಿ ವಿಮಾನ ಬಂದಿದೆ ಅಂತ ಹೇಳ್ತಾನೆ. ಇಷ್ಟು ವರ್ಷ ನೀನು ವಿಮಾನದಲ್ಲಿ ಕುಳಿತು ಸಂಸಾರ ಮಾಡಿದ್ದು ಆ ವಿಮಾನ ಬೇರೆ,
ಈಗೊಂದು ವಿಮಾನ ಬಂದಿದೆ ಅಂತ ಕಪಿಲ್, ನಿನ್ನ ಸಲುವಾಗಿ ಬಂದಿದೆ. ಆ ವಿಮಾನ ಎಲ್ಲಿ ಹೋಗ್ತದೆ ಅಂತ ಕೇಳಿದ ದೇವಹೂತಿ. ಈ ವಿಮಾನ ಅದು ವೈಕುಂಠಕ್ಕೆ ಹೋಗ್ತದೆ, ಅದಕ್ಕೆ ನೀನು ಈ ವಿಮಾನದಲ್ಲಿ ಕೂಡಬೇಕು ಅಂತೆ. ಮಗ ಕಪಿಲ ಅಮ್ಮನ ಕೈಯನ್ನು ಹಿಡಿದು ವಿಮಾನದಲ್ಲಿ ಕೂಡಿಸ್ತಾನೆ. ಅದೇ ಕರ್ದಮ ಪ್ರಜಾಪತಿಗಳು ಅವರೂ ಕೂಡ ತಪಸ್ಸಿಗೆ ಹೋದವರು, ಅವರು ಜೊತೆಗೆ ಸೇರುತ್ತಾರೆ. ಹೀಗೆ ಅಮ್ಮನಿಗೆ ಉಪದೇಶ ಮಾಡಿದ ಸ್ಥಳ ಆದ್ದರಿಂದ ಅದೇನಾಯಿತು, ಸಿದ್ಧಪುರ ಮಾತೃಗಯ ಅಂತ ಪ್ರಸಿದ್ಧವಾಯಿತು. ಹೀಗೆ ಕಪಿಲನಾಮಕ ಪರಮಾತ್ಮನ ಚಿಂತನೆ ಬಹಳ ಸುಂದರವಾಗಿರುವಂತಹದ್ದು. ಕಪಿಲೋಪದೇಶ 3ನೇ ಸ್ಕಂದದಲ್ಲಿ ಮುಗೀತದೆ. ನಾಳೆ ಮತ್ತೆ ಸೇರಿದಾಗ ಚಿಂತನೆ ಮಾಡೋಣ. ಶ್ರೀಕೃಷ್ಣ.